ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಸೂಪರ್ ಎಕ್ಸ್ಪ್ರೆಸ್ ಅನ್ನೋ ಒಂದು ಸಖತ್ ಕಾಮಿಡಿ ಆಗಿರೋ ಚೈನೀಸ್ ಮೂವಿನ ನೋಡ್ತಾ ಇದ್ವಿ. ಅದರ ಫಸ್ಟ್ ಹಾಫ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ಫಸ್ಟ್ ಹಾಫ್ ಇನ್ನು ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಅದು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅಲ್ಲಿ ಸಿಗುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲೂ ಬರುತ್ತೆ. ಮತ್ತೆ ಇವತ್ತಿನ ಈ ಇಂಟ್ರೆಸ್ಟಿಂಗ್ ಸೆಕೆಂಡ್ ಹಾಫ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನೋಡಬಹುದು. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಖಂಡಿತ ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ, ಯಾಕಂದ್ರೆ ಅದ್ರ ಮುಖಾಂತರ ಕೂಡ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಇವತ್ತಿನ ಸೆಕೆಂಡ್ ಹಾಫ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟ್ ಹಾಫ್ ನ ಫೈನಲ್ ಅಲ್ಲೇ ನಮ್ ಹೀರೋ ಹತ್ರನೇ ಒರಿಜಿನಲ್ ಸ್ಟ್ಯಾಚ್ಯೂ ಇದೆ ಅಂತ ನಮ್ ಹೀರೋಯಿನ್ಗೂ ಗೊತ್ತಾಯ್ತು. ಇಬ್ರು ಒಂದು ಡೀಲಿಂಗ್ ನ ಮಾತಾಡ್ಕೊಂಡಿರ್ತಾರೆ. ಅದಾದ್ಮೇಲೆ ಅದಕ್ಕೂ ಮುಂಚೆ ನನಗೊಂದು ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ ಒಂದು ಬಟ್ಟೆ ಅಂಗಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಮದ್ವೆ ಹೆಣ್ ತರ ರೆಡಿ ಮಾಡ್ತಾ ಇರ್ತಾನೆ. ಏನಂದ್ರೆ ಅವ್ರ ಗರ್ಲ್ ಫ್ರೆಂಡ್ ಗೋಸ್ಕರ ಒಂದು ಡ್ರೆಸ್ ನ ಪರ್ಚೇಸ್ ಮಾಡ್ಬೇಕು ಅಂತಿದ್ದಾನೆ. ಅದಕ್ಕೋಸ್ಕರ ಇವಳನ್ನ ಕರ್ಕೊಂಡು ಹೋಗಿರೋದು. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ವಿಲನ್ ಅವರೆಲ್ಲ ನಮ್ ಹೀರೋ ವರ್ಕ್ ಮಾಡ್ತಾ ಇರೋದು ಸೂಪರ್ ಎಕ್ಸ್ಪ್ರೆಸ್ ಅಲ್ಲ ಅಂತ ಗೊತ್ತಾಗಿ ಅಲ್ಲೋಗ್ಬಿಟ್ಟು ಅವ್ನ ಬಗ್ಗೆ ಕೇಳ್ತಾ ಇರ್ತಾರೆ. ಆದ್ರೆ ಅಲ್ಲಿರೋ ಓನರ್ ಬಂದು ನಮ್ ಹೀರೋ ಬಗ್ಗೆ ಹೇಳ್ತಾ ಇಲ್ಲ. ಇನ್ಫ್ಯಾಕ್ಟ್ ಅವ್ನು ಎಲ್ಲಿದ್ದಾನೆ ಅಂತ ಈಗ ಸದ್ಯಕ್ಕೆ ನಮ್ಮ ಸೂಪರ್ ಎಕ್ಸ್ಪ್ರೆಸ್ ಟೀಮ್ ಅವ್ರಿಗೆ ಗೊತ್ತಿಲ್ವಲ್ಲ. ಅವನ ಪಾರ್ಸಲ್ ನ ಡೆಲಿವರಿ ಮಾಡದ್ನ ಇಲ್ಲ ಅಂತ ಹೇಳಿ ಅವ್ರಿಗೆ ಕನ್ಫರ್ಮ್ ಮಾಡ್ಕೋಬೇಕು ಅಂತ ಹೇಳಿ ಅವ್ರು ಬಂದು ಅವ್ನ ಬಗ್ಗೆ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಆ ಟ್ರ್ಯಾಕಿಂಗ್ ಎಲ್ಲ ಬಂದು ಸಿಸ್ಟಮ್ ಅಲ್ಲಿ ಬರ್ತಾ ಇರುತ್ತೆ. ಆದ್ರೆ ಅವ್ರಿಗೆ ಗೊತ್ತಾಗುತ್ತೆ ಪಕ್ಕದಲ್ಲಿ ಯಾವ್ದೋ ಒಂದು ಬಟ್ಟೆ ಶಾಪ್ ಅಲ್ಲಿ ಇದ್ದಾನೆ ಅಂತ. ಇಲ್ಲಿ ಬಟ್ಟೆ ಶಾಪ್ ಅಲ್ಲಿ ನೋಡಿದ್ರೆ ಏನೋ ಸೌಂಡ್ ಬರ್ತಾ ಇದೆ ಅಂತ ಹೇಳಿ ಹಂಗೆ ಹೊರಗಡೆ ಬಗ್ ನೋಡಿದ್ರೆ ಒಳಗಡೆ ನಮ್ ಹೀರೋ ಗರ್ಲ್ ಫ್ರೆಂಡ್ ನಾನಾ ಇರ್ತಾಳಲ್ಲ, ಅವಳು ಬರ್ತಾ ಇರ್ತಾಳೆ. ಇವಳೇನಕ್ಕೆ ಇಲ್ಲಿ ಬಂದ್ಲು ಅಂತ ಹೇಳಿ ಅವಳಿಗೋಸ್ಕರ ಭಯ ಪಟ್ಕೊಂಡು ನಮ್ ಹೀರೋ ಹೋಗ್ಬಿಟ್ಟು ಹೀರೋಯಿನ್ ಬಟ್ಟೆ ಒಳಗಡೆ ಬಚ್ಚಿಟ್ಕೊಳ್ತಾನೆ, ಜಾಗನೇ ಇಲ್ದೇ ಇರೋ ಒಂಥರ. ಇವನ್ ಗರ್ಲ್ ಫ್ರೆಂಡ್ ಗೆ ಗೊತ್ತಿಲ್ಲದೆ ನಮ್ ಹೀರೋಯಿನ್ ಜಾಕೆ ಕರ್ಕೊಂಡ್ ಬಂದು ಶಾಪಿಂಗ್ ಮಾಡ್ತಾ ಇರೋದು, ಅದಕ್ಕೆ ತರ ಬಚ್ಚಿಟ್ಕೊಂಡಿರೋದು. ಇವ್ರದೆಲ್ಲ ಒಂದ್ ಕಡೆ ಅಂದ್ರೆ ಈಗ ವಿಲನ್ ಕೂಡ ಉಡ್ಕೊಂಡು ಕರೆಕ್ಟ್ ಆಗಿದೆ ಬಟ್ಟೆ ಶಾಪ್ ಹತ್ರ ಬಂದ್ಬಿಟ್ಟಿರ್ತಾನೆ. ಈಗ ನಾನಾ ಬೇರೆ ಒಳಗಡೆ ಹೋಗಿ ನೋಡಿದ್ರೆ ಹೀರೋ ಎಲ್ಲೂ ಕಾಣಿಸ್ತಾ ಇಲ್ಲ. ನಮ್ ಹೀರೋಯಿನ್ ಏನ್ ಹೇಳೋದು ಅಂತ ಗೊತ್ತಿಲ್ಲ, ಬಚ್ಚಿಟ್ಕೊಳಕ್ಕೆ ಜಾಗ ಇಲ್ದೆ ಎಲ್ಲಿ ಬಚ್ಚಿಟ್ಕೊಂಡಿದ್ದಾರೆ ನೋಡು ಅಂತ. ಅದಾದ್ಮೇಲೆ ಅವಳು ಅಲ್ಲಿಂದ ಹೊರಗಡೆ ಬಂದ್ಬಿಟ್ಲು. ಈಗ ಮತ್ತೆ ಕಾರ್ ಸೌಂಡ್ ಬಂತಲ್ವಾ, ಯಾರು ಇರ್ಬೋದು ಅಂತ ಹೇಳಿ ಹೀರೋಯಿನ್ ಕೂಡ ಹಂಗೆ ಬಗ್ಗೆ ನೋಡಿದ್ರೆ ಅಜಾಕಿ ವಿಲನ್ ಬಂದಿರೋದು. ಇಲ್ಲಿ ಹೊರಗಡೆ ನೋಡಿದ್ರೆ ನಾನ ನಿಂತ್ಕೊಂಡು ಏಯ್ ಮಹಿ ಎಲ್ಲೋ ಬಿದ್ದಿದ್ಯಾ, ಏನೋ ಮಾಡ್ಕೊಂಡಿದ್ಯಾ ಅಂತ ಹೇಳಿ ಕೂಗಾಡ್ತಾ ಇರ್ತಾಳೆ. ಕೈಯಲ್ಲಿ ಸ್ಟ್ಯಾಚ್ಯೂ ಬೇರೆ ಇಟ್ಕೊಂಡಿರ್ತಾಳೆ. ಆಚೆ ನಾನು ನಿನ್ ಬೈಕ್ ನ ನೋಡ್ದೆ ಮರ್ಯಾದಾಗ ಹೊರಗಡೆ ಬಂದ್ಬಿಡುತ್ತೋ ಕೂಗಾಡ್ತಾ ಇರ್ತಾಳೆ. ನಮ್ ಹೀರೋ ಟಕ್ಕಂತ ಹಂಗೆ ಎದ್ ನಿಂತ್ಕೊಂತಾನೆ ನೋಡಿ. ಅದ್ರಲ್ಲೂ ನಮ್ ಹೀರೋಯಿನ್ ಡ್ರೆಸ್ ಇಂದ ತಾನೆ ಅವ್ನು ಹೊರಗಡೆ ಬರೋದು. ಏನೋ ಮಾಡ್ತಾ ಇದೆಯಾ ಇಲ್ಲಿ ಹತ್ರ ಅವಳು ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾಳೆ. ಅದ್ರಲ್ಲಿ ಬೇರೆ ನಮ್ ಹೀರೋಯಿನ್ ಈಗ ಸ್ಪೀಡ್ ಆಗಿ ಓಡ್ ಬರ್ತಾಳ ಹೊರಗಡೆ. ಹತ್ರ ಸ್ಲೋ ಮೋಷನ್ ಅಲ್ಲಿ ಓಡ್ ಬಂದು ಕೂದಲ್ನ ಎಗ್ರಕ್ಸ್ಕೊಂಡ್ ನಿಂತ್ಕೊಂತಾಳೆ ನೋಡಿ. ಇದನ್ನ ನೋಡ್ಬಿಟ್ಟು ಆ ವಿಲನ್ ಕಡೆ ಅವ್ನ ಫ್ರೆಂಡ್ ಒಬ್ಬ ಇರ್ತಾನಲ್ವಾ, ಅವ್ನ್ ಹಂಗೆ ಶಾಕಿಂಗ್ ಅಲ್ಲಿ ನೋಡ್ದ ಒಂದು ಅದ್ಭುತವಾದ ವಿಷಯನ ನೋಡಿದಾಗ ಹಂಗೆ ಶಾಕ್ ಅಲ್ಲಿ ಅವ್ರ ಮೈಯಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ಬಿಟ್ಟು ಅವ್ನಿಗೆ ಮೂಗಲ್ ಬ್ಲಡ್ ಬರ್ತಾ ಇರುತ್ತೆ. ಪಾಪ ಅವನು. ಈ ಕಡೆ ನಮ್ ಹೀರೋ ಬೇರೆ ಈಗ ಹೀರೋಯಿನ್ ಬಟ್ಟೆ ಒಳಗಡೆಯಿಂದ ಹೊರಗಡೆ ಬಂದ್ನಲ್ಲ, ಅದನ್ನ ನಾನಾ ನೋಡ್ಬಿಟ್ಲು. ಏನೋ ಮಾಡ್ತಾ ಇದೆಯಾ ಇಲ್ಲಿ, ಏನೋ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ಅವ್ನ್ ಶಾಕ್ ಆಗ್ಬಿಟ್ಟು ಹೌದು ಸ್ವೀಟಿ ನೀನೇನ್ ಮಾಡ್ತಾ ಇದೆಯಾ ಇಲ್ಲಿ, ಇಲ್ಗೇನಕ್ ಬಂದೆ ಅಂದಾಗ ಅದು ನಿಮ್ಮ ಶಾಪ್ ಓನರ್ ಕಾಲ್ ಮಾಡಿದ್ರು, ನೀನೇನೋ ಸ್ವಲ್ಪ ಅಪಾಯದಲ್ಲಿ ಇದೆಯಾ ಅಂತ ಹೇಳಿದ್ರು, ನೋಡೋಣ ಅಂತ ಬಂದ್ರೆ ನೀನ್ ಕೆಲಸ ಮಾಡ್ತಾ ಇದೀಯಾ ಅಂದಾಗ ಹೀರೋಯಿನ್ ಹೇಳ್ತಾಳೆ ಏನಿಲ್ಲ ನಿಮ್ಗೆ ವೆಡ್ಡಿಂಗ್ ಗೋಸ್ಕರ ಡ್ರೆಸ್ ನ ಸೆಲೆಕ್ಟ್ ಮಾಡ್ತಾ ಇದ್ರು ಅವರು ಅಂತ ಹೇಳ್ತಾಳೆ. ಅದ್ರಲ್ಲಿ ಈಗ ನಮ್ ಹೀರೋಯಿನ್ ಕೇಳ್ತಾನೆ ಸ್ಟ್ಯಾಚ್ಯೂ ಇರೋದು. ಇದನ್ನ ನೋಡ್ಬಿಟ್ಟು ಆ ವಿಲನ್ ಅವ್ರ ಫ್ರೆಂಡ್ ಇರ್ತಾನಲ್ಲ, ಅವನೊಂದು ರೋಸ್ ಎತ್ಕೊಂಡು ಹೋಗ್ಬಿಟ್ಟು ಐ ಲವ್ ಯು ಅಂತ ಹೇಳಿ ನಾನು ಹತ್ರ ಕೊಡ್ತಾ ಇದ್ರೆ ಅವಳಿಗೆ ಏನ್ ಅರ್ಥ ಆಗದೆ ಇವ್ ನಾನು ಅಂತ ಕೇಳಿದಾಗ ಹೀರೋಯಿನ್ ಹೇಳ್ತಾಳೆ ಅವನೊಬ್ಬ ಕಳ್ಳ ಅಂತಂದಾಗ ಹೀರೋಯಿನ್ ಅಂತಾಳೆ ಅವ್ನ್ ಕಳ್ಳನೋ ಸುಳ್ಳನೋ ನನ್ಗದೆಲ್ಲ ಬೇಕಾಗಿಲ್ಲ, ನೀ ನನ್ಗೆ ಚೀಟ್ ಮಾಡ್ತಾ ಇದೆಯಲ್ಲ, ಅವಳ ಜೊತೆ ಇದೆಯಲ್ಲ, ನಾನು ಈ ಸ್ಟ್ಯಾಚ್ಯೂನ ಕೆಳಗಡೆ ಬಿಸಾಕ್ಬಿಡ್ತೀನಿ ಅಂತ ಹೇಳಿ ಗಾಳಿಗೆ ಹಾರಿಸ್ಬಿಟ್ಲ ಅದನ್ನ. ಅಷ್ಟೇ ಎಲ್ಲರೂ ಶಾಕಿಂಗ್ ಅಲ್ಲ, ಅಯ್ಯೋ ಸ್ಟ್ಯಾಚ್ಯೂ ಕೆಳಗಡೆ ಬಿತ್ತಾ ಹೊಡಿತಾ ಅಂತ ಹೇಳಿ ನೋಡ್ತಾ ಇದ್ರೆ ಸೈಕಲ್ ಗ್ಯಾಪ್ ಅಲ್ಲಿ ಆ ವಿಲನ್ ಅವ್ರ ಫ್ರೆಂಡ್ ಅದನ್ನ ಕ್ಯಾಚ್ ಹಾಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ. ಎಲ್ಲರೂ ಅವನ್ನ ಹಿಡಿಬೇಕು ಅಂತ ಹೇಳಿ ಪಲ್ಟಿ ಆಗ್ತಾ ಇರ್ತಾರೆ. ಆದ್ರೆ ಎಲ್ಲಿ ಇಷ್ಟೊತ್ತು ಪಟ್ಟಿದ ಕಷ್ಟ ಎಲ್ಲ ನೀರ್ ಪಾಲಾಗೋಯ್ತು. ಅವ್ನ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ. ವಿಲನ್ ಬಂದು ಗಾಡಿಲಿ ಎತ್ಕೊಂಡು ಹೊಟ್ಟೋರ. ಬಟ್ ಅಲ್ಲಿ ಸ್ಕ್ಯಾನ್ ಮಾಡಿ ನೋಡಿದ್ರೆ ಅದು ಒರಿಜಿನಲ್ ಸ್ಟ್ಯಾಚ್ಯೂನೇ ಅಲ್ಲ, ಒಂದು ಡೂಪ್ಲಿಕೇಟು ಹೀರೋಯಿನ್ ಹತ್ರ ನಮ್ ಹೀರೋ ಕೊಟ್ಟಿದ್ದ. ಈಗ ಒರಿಜಿನಲ್ ಹೀರೋ ನನ್ನ ಹತ್ರ ಇರ್ಬೇಕಲ್ವಾ, ಯಾಕೆ ನನ್ನ ಹತ್ರ ಒರಿಜಿನಲ್ ಇಲ್ಲ, ನೋಡೋಣ ಮುಂದಕ್ಕೆ ಏನಾಯ್ತು ಅಂತ. ಈಗ ಈ ಮೂರು ಜನ ನಮ್ ಹೀರೋ ಹೀರೋಯಿನ್ ನಾನಾ ಮೂರು ಜನ ಹೊರಗಡೆ ಬಂದು ಮಾತಾಡುವಾಗ ನಮ್ ಹೀರೋ ಹೇಳ್ತಾನೆ ಏಯ್ ನೀನ್ ಅಷ್ಟು ಸಿಂಪಲ್ ಆಗಿ ಸ್ಟ್ಯಾಚ್ಯೂನ್ ಎತ್ತಿ ಬಿಸಾಕ್ಬಿಟ್ಟೆ, ಅದು ಎಷ್ಟು ಬೆಳೆ ಬಾಳುತ್ತೆ ಗೊತ್ತಾ, 30 ಮಿಲಿಯನ್ ಕಣೆ ಅದು ಅಂತ ಹೇಳಿ ಇವ್ರು ಮಾತಾಡುವಾಗ ನಾನಾ ಹೇಳ್ತಾಳೆ ಏನು 30 ಮಿಲಿಯನ್ ಮತ್ತೆ ನಾಕೋ ನಿನ್ ಗಾಡಿ ತುಂಬಾ ಆತರ ಸ್ಟ್ಯಾಚ್ಯೂಗಳನ್ನ ಇಟ್ಕೊಂಡಿದ್ಯಾ ಅಂತ. ಇದ್ರದನೆ ಗೊತ್ತಾಗುತ್ತೆ ನಮ್ ಹೀರೋ ಎಂತ ಕಿತಾಪತಿ ಕೆಲಸ ಮಾಡಿದಾನೆ ಅಂತ. ಒಂದು ಸ್ಟ್ಯಾಚ್ಯೂನ ಮಾತ್ರ ಇಟ್ಕೊಂಡಿಲ್ಲ, ಸುಮಾರು ಸ್ಟ್ಯಾಚ್ಯೂಸ್ ನ ಇಟ್ಕೊಂಡಿದ್ದಾನೆ ಅಂತ. ಇವ್ರಿತ್ರ ಈ ವಿಷಯ ಬಗ್ಗೆ ಮಾತಾಡ್ತಾ ಇದ್ರೆ ಅಲ್ಲಿ ವಿಲನ್ ಗೆ ಗೊತ್ತಾಯ್ತಲ್ವಾ ಅದು ಒರಿಜಿನಲ್ ಸ್ಟ್ಯಾಚ್ಯೂ ಅಲ್ಲ ಅಂತ. ಸ್ಟ್ಯಾಚ್ಯೂನ ಅವ್ನ ಫ್ರೆಂಡ್ ಹತ್ರ ಕೊಟ್ಬಿಟ್ಟು ಪಾಪ ಅಂಬೋ ಅಂತ ರೋಡ್ ಅಲ್ಲಿ ಬಿಟ್ಬಿಟ್ಟು ಇವ್ನ್ ಪಾಡಿಗೆ ಇವ್ನು ಕಾಡಿ ಎತ್ಕೊಂಡು ಹೊಟ್ಟೋದ ವಿಲನ್ ಅಲ್ಲಿಂದ. ಇವ್ನ್ ರೋಡ್ ಅಲ್ಲೇ ಓಡೋಗ್ತಾ ಇರ್ತಾನೆ ಇರೋ ಬರ್ತೀನಿ ಅಂತ. ಈಗ ಸ್ಟ್ಯಾಚ್ಯೂನ್ ಕೈಯಿಂದ ಮಿಸ್ ಆಗಿ ಆಲ್ಮೋಸ್ಟ್ 6 ಅವರ್ಸ್ ಆಗಿರುತ್ತೆ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋ ಹೀರೋಯಿನ್ ಮತ್ತೆ ನಾನಾ ಎಲ್ಲ ಕುತ್ಕೊಂಡು ಒಂದು ಮೀಟಿಂಗ್ ನ ಹಾಕಿರ್ತಾರೆ. ಆಕ್ಚುಲಿ ಏನ್ ನಡೀತು ಅಂತ ಹೇಳಿ ನಮ್ ಹೀರೋ ಹೀರೋಯಿನ್ ನಾನಾ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಆದ್ರೆ ನಾನಾ ನಂಬೋ ತರ ಇಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮಿಬ್ರಿಗೆ ಹೆಂಗ್ ಪರಿಚಯ, ಇವಾಗ ಏನ್ ನಡೀತದೆ ಅಂತ ಹೇಳಿ ಅವಳು ಅದ್ರ ಬಗ್ಗೆನೇ ಕೇಳ್ತಾ ಇರ್ತಾಳೆ. ತುಂಬಾನೇ ಜಲಸ್ ಆಗಿ ಫೀಲ್ ಆಗ್ತಾ ಇರ್ತಾಳೆ. ಇದನ್ನ ಅರ್ಥ ಮಾಡ್ಕೊಂಡು ನಮ್ ಹೀರೋಯಿನ್ ಬೇಕಂತಾನೆ ಅಂತಾಳೆ ಏ ಹೌದು ಆಕ್ಚುಲಿ ನನಗ್ ಕೂಡ ಇದು ತಪ್ಪು ಅಂತ ಅನಿಸ್ತು, ಆದ್ರೆ ಇವ್ನ ನೋಡಿದ ತಕ್ಷಣ ಲವ್ ಅಟ್ ಫಸ್ಟ್ ಸೈಟ್ ಆಗೋಯ್ತು, ನಾವಿಬ್ರು ರಿಲೇಶನ್ಶಿಪ್ ಅಲ್ಲಿ ಇದೀವಿ ಅಂತ ಬೇರೆ ಹೇಳ್ಬಿಡ್ತಾಳ. ನಮ್ ಹೀರೋ ಏನ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ ಬಂಗಾರಿ ಅವಳು ಹೇಳೋದನ್ನ ನಂಬೇಡ ಅಂತ ಹೇಳಿ ಎದ್ದು ಓಡ್ ಬಂದು ಅವಳ ಕೈಲ ಕಾಲ್ನೆಲ್ಲ ಪ್ರೆಸ್ ಮಾಡ್ಕೊಂಡು ಅವಳು ಹೇಳೋದೆಲ್ಲ ಸುಳ್ಳು ಬಂಗಾರಿ, ನಾನು ನಿನ್ನೇ ಲವ್ ಮಾಡೋದು, ನಾನು ನಿನ್ ಜೊತೆನೇ ಇರೋದು, ಇದು ನನ್ ಫ್ಯೂಚರ್ ಅತ್ತೆ ಮೇಲೆ ಆಣೆ ಅಂತೆಲ್ಲ ಬೇರೆ ಹೇಳ್ತಾ ಇರ್ತೇನೆ. ಇವನ್ ಇತ್ರ ಅಮಾಯಕನಾಗಿ ಅವಳ ಹತ್ರ ಮಾತಾಡೋದು, ಅಷ್ಟೊಂದು ಪ್ರೀತಿ ತೋರ್ಸೋದೆಲ್ಲ ನೋಡಿದ್ರೆ ಈ ಜಾಗದಲ್ಲಿ ನಮ್ ಹೀರೋಯಿನ್ ನಿಜವಾಗ್ಲೂನೆ ಹೀರೋ ಮೇಲೆ ಒಂದು ಲವ್ ಬಂದ್ಬಿಡುತ್ತೆ. ಹೀರೋಯಿನ್ ಅಂತಾಳೆ ನಿಜವಾಗ್ಲೂನೆ ಮಹಿ ತುಂಬಾನೇ ಒಳ್ಳೆಯವನು ಅಂತಂದಾಗ ಅಷ್ಟೇ ನಮ್ ಹೀರೋ ಹೌದು ನಾನು ತುಂಬಾ ಒಳ್ಳೆಯವನು ಅಂದಾಗ ಪಕ್ಕದಲ್ಲಿರೋ ನಾನಾ ಮುಖದಲ್ಲೇ ಒಂದು ಪಂಚು
ಪಾಪ ನಮ್ ಹೀರೋ ಅಷ್ಟು ದೂರ ಹೋಗಿ ಬಿದ್ದೋಗ್ಬಿಟ್ಟ. ಹೀರೋಯಿನ್ ಕೇಳ್ತಾಳೆ, ಹೌದು ನಿಮ್ಗೆ ಹೀರೋ ಮೇಲೆ ಹೆಂಗ್ ಇಷ್ಟ ಆಯ್ತು ಅಂದಾಗ ನಾನ ಏನು ಆನ್ಸರ್ ಮಾಡಲ್ಲ, ನಾನು ಹೋಗ್ಬಿಟ್ಟು ಸ್ಟ್ಯಾಚುನ ಎತ್ಕೊಂಡ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಎದ್ದೊಟ್ಟೋದ್ಲು. ಅದಾದ್ಮೇಲೆ ಇವ್ರು ಹೋಗ್ಬಿಟ್ಟು ಸ್ಟೈಲ್ ಆಗಿ ಚೇರ್ ಮೇಲೆ ಕುತ್ಕೊಂತಾನೆ. ನಾನು ಎಷ್ಟು ದೊಡ್ಡ ಸುರಸುಂದರಂಗ ಗೊತ್ತಾ, ನಾನು ಎಷ್ಟು ದೊಡ್ಡ ಹ್ಯಾಂಡ್ಸಮ್ ಗೊತ್ತಾ, ಎಲ್ಲಾ ಹುಡುಗಿರು ನನ್ನ ನೋಡಿದ ತಕ್ಷಣ ಫಸ್ಟ್ ಲುಕ್ ಅಲ್ಲೇ ಲವಲ್ ಬಿದ್ಬಿಡ್ತಾರೆ ಅಂತ ಅವ್ನು ಹೇಳ್ತಾ ಇರ್ತಾನೆ. ಅಷ್ಟಲ್ಲ ನನ್ಗೆ ನಾನು ಅಂದ್ರೆ ತುಂಬಾನೇ ಇಷ್ಟ, ನಾನು ಅವಳ ಜೊತೆ ಆ ಜಾಗಕ್ಕೆ ಹೋಗ್ಬೇಕು, ಈ ಜಾಗಕ್ಕೆ ಹೋಗ್ಬೇಕು, ಆತರ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅವಳ ಬಗ್ಗೆನೇ ಹೇಳ್ತಾ ಇದ್ರೆ ಇಲ್ಲಿ ನಮ್ ಹೀರೋನ್ಗೆ ಸ್ವಲ್ಪ ಡಲ್ ಆಗೋಯ್ತು. ಯಾಕಂದ್ರೆ ಈಗ ತಾನೇ ನಮ್ ಹೀರೋ ಮೇಲೆ ಅವಳಿಗೆ ಲವ್ ಬಂದಿದೆ, ಅದು ಪ್ಯೂರ್ ಲವ್ ಅಂತಾನೆ ಹೇಳ್ಬೋದು, ತುಂಬಾನೇ ಇಷ್ಟಪಟ್ಟಿರ್ತಾಳೆ. ಸೊ ಅವ್ನ ಬಂದು ನಾನ ಬಗ್ಗೆ ಹೇಳ್ತಾ ಇದ್ರೆ ನಮ್ ಹೀರೋಯಿನ್ ತುಂಬಾನೇ ಫೀಲ್ ಆಗ್ತಾಳೆ. ಪಾಪ ಇವ್ರ ಈ ತರ ಇಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಯಾವ ಸ್ಪೀಡ್ ಅಲ್ಲಿ ನಾನು ಅಲ್ಲಿಂದ ಎದ್ದೋದ್ಲು ಅದೇ ಸ್ಪೀಡ್ ಅಲ್ಲಿ ಓಡ್ ಬರ್ತಾಳೆ. ಅಯ್ಯಯ್ಯೋ ನನ್ ಹ್ಯಾಂಡ್ ಬ್ಯಾಗ್ ಕಾಣಿಸ್ತಾ ಇಲ್ಲ ಅಂತ ನೋಡಿದ್ರೆ ನಾನು ಅವರ ಹ್ಯಾಂಡ್ ಬ್ಯಾಗ್ ನ ಅವ್ರ ಅಮ್ಮ ಬಂದು ಯಾವ್ದೋ ಫಂಕ್ಷನ್ ಗೆಲ್ಲ ಹೋಗಿದಾರೇನೋ, ಸೊ ಹ್ಯಾಂಡ್ ಬ್ಯಾಗ್ ನ ಎತ್ಕೊಂಡು ಹೋಗಿರ್ತಾರೆ. ನಿಜವಾದ ಸ್ಟ್ಯಾಚ್ಯೂ ಬಂದು ಹ್ಯಾಂಡ್ ಬ್ಯಾಗ್ ಅಲ್ಲೇ ಇರೋದು, ಇವಾಗ ಹ್ಯಾಂಡ್ ಬ್ಯಾಗ್ ಮಿಸ್ಸಿಂಗ್. ಇನ್ನೊಂದ್ ಕಡೆ ವಾಂಗ್ ಅನ್ನೋನು ಡೆಲಿವರಿ ಆಫೀಸ್ಗೆ ಹೊರಟೋಗಿರ್ತಾನೆ. ಹೋಗಿ ನಮ್ ಹೀರೋ ಅವರ ಓನರ್ ಇರ್ತಾರಲ್ಲ ಅವ್ರ ಹತ್ರ ಎಲ್ಲ ನಿಜ ಹೇಳ್ತಾರೆ, ಈ ತರ ಆಯ್ತು ಅಂತ. ಅದಕ್ಕೆ ಆ ಓನರ್ ಕೂಡ ಹೇಳ್ತಾನೆ, ಹೌದೌದು ಆಕ್ಚುಲಿ ನಿಮ್ ಬಗ್ಗೆ ಕೇಳ್ಕೊಂಡು ಆ ಪಾರ್ಸಲ್ ಬಗ್ಗೆ ಹುಡ್ಕೊಂಡು ಯಾರೋ ಇಬ್ರು ಕೂಡ ಬಂದಿದ್ರು, ಅದ್ರಲ್ಲೊಬ್ಬ ಬ್ಲಾಕ್ ಕಲರ್ ಕನ್ನಡಿ ಹಾಕೊಂಡಿದ್ದ ಅಂತ ಹೇಳಿದ ತಕ್ಷಣ ಈ ವಾಂಗ್ ಅನ್ನೋರ್ಗೆ ಅರ್ಥ ಆಗೋಯ್ತು. ಅವ್ರ ಬಗ್ಗೆನೇ ನಾನು ಹೇಳ್ತಾ ಇರೋದು, ಅವರೇ ನನ್ನ ಕಿಡ್ನಾಪ್ ಮಾಡಿದ್ದು, ಅವರೇ ನನ್ನ ಕಟ್ಟಾಕಿದ್ದು ಅಂತೆಲ್ಲ ಹೇಳಿದಾಗ, ಓ ಹೌದಾ, ಆದ್ರೆ ನಾವೇನು ಮಾಡಕ್ಕಾಗಲ್ಲ, ಅದು ನಿಮ್ ಪರ್ಸನಲ್, ನೀವ್ ಇದನ್ನ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡಿ, ಆಲ್ರೆಡಿ ನಿಮ್ಗೆ ಐಟಮ್ ನ ನಾವು ಡೆಲಿವರಿ ಮಾಡ್ಬಿಟ್ಟಿದೀವಿ, ಆ ನ್ಯೂಸ್ ಕೂಡ ನಮ್ಗೆ ಬಂದಾಯ್ತು, ಸೊ ನಾವೇನು ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ರೆ ಇವಾಗ ಆ ವಾಂಗ್ ಅನ್ನೋನ್ ಬಂದ್ಬಿಟ್ಟು ಆ ಸ್ಟ್ಯಾಚ್ಯೂ ಬಗ್ಗೆ ಹೇಳ್ತಾನೆ. ಆಕ್ಚುಲಿ ಆ ಸ್ಟ್ಯಾಚ್ಯೂ ಸಾಮಾನ್ಯವಾದದ್ದಲ್ಲ, ಆ ಸ್ಟ್ಯಾಚ್ಯೂ ಬಂದು ಈಜಿಪ್ಟ್ ಗೆ ಸೇರಿರೋದಂತೆ, ಅದರ ವ್ಯಾಲ್ಯೂನ ಹತ್ತತ್ರ ಒಂದು 30 ಮಿಲಿಯನ್ ಮೇಲೇನೆ ಇರುತ್ತೆ, ಅದಕ್ಕೋಸ್ಕರನೇ ವಿಲನ್ ಅವರೆಲ್ಲ ಅದನ್ನ ಹುಡುಕ್ತಾ ಇರೋದು, ಅವ್ರ ಅದನ್ನ ಕಳ್ತನ ಮಾಡ್ಕೊಂಡ್ ಬಂದಿರೋದು ಅಂತ ಹೇಳ್ತಾ ಇರ್ಬೇಕಾದ್ರೆ ನಂಗೆ ಆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಹೆಂಗ ವಿಲನ್ ಕೈಲಿರೋ ಆ ಸ್ಟ್ಯಾಚ್ಯೂ ಬಂದು ಈ ವಾಂಗ್ ಕೈಯಲ್ಲಿ ಬಂತು ಅಂತ. ಅವತ್ತು ಮಾರ್ಕೆಟ್ ಅಲ್ಲಿ ವಾಂಗ್ ಇರ್ಬೇಕಾದ್ರೆ ನೋಡಕ್ಕೆ ಸ್ವಲ್ಪ ಪೆಕರ್ ಆಗಿದ್ದಾನೆ ಅಂತ ಅವನ ಹತ್ರ ಕೊಟ್ಬಿಟ್ರೆ ಯಾರೋ ಅವನ ಮೇಲೆ ಡೌಟ್ ಬರಲ್ಲ ಅಂತ ಹೇಳಿ ಅಲ್ಲಿ ಕೆಲವು ಬೆಕ್ಕು ಸ್ಟ್ಯಾಚ್ಯೂಸ್ ನ ಇಟ್ಟಿರ್ತಾರೆ, ಅದೇ ತರ ಮ್ಯೂಸಿಯಂ ಅಲ್ಲಿ ಇರೋ ತರ ಸ್ಟ್ಯಾಚ್ಯೂಸ್, ಅದ್ರ ಜೊತೆ ಸೇರಿಸ್ಬಿಟ್ಟು ಹೆಂಗೋ ಆ ವಿಲನ್ ಬಂದು ವಾಂಗ್ ಹತ್ರ ಸ್ಟ್ಯಾಚ್ಯೂ ಸೇರೋ ತರ ಮಾಡ್ಬಿಟ್ಟ. ಸರಿ ಇವನ ಜ್ಞಾಪಕ ಇಟ್ಕೊಂಡು ಇವನ ಹುಡ್ಕೊಂಡು ಆ ಜಾಗಕ್ಕೆ ಹೋದ್ರಿಂದ ಚೈನಾಗೆ ಬಂದ್ರೆ ವಾಂಗ್ ಹತ್ತಿರ ಸ್ಟ್ಯಾಚ್ಯೂ ತಗೋಬಹುದು ಅಂತ ಹೇಳಿ ನೈಸಾಗಿ ಇವನ ಹತ್ರ ತಳ್ಬಿಟ್ಟಿರೋದು. ಅದಕ್ಕೋಸ್ಕರನೇ ಅವತ್ತು ವಿಲನ್ ಈ ವಾಂಗ್ ಅವ್ರ ಮನೆಗೆ ಬಂದು ಸ್ಟ್ಯಾಚ್ಯೂನ ಎತ್ತಬೇಕು ಅಂತ ಟ್ರೈ ಮಾಡಿ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿರೋದು. ಈ ವಿಷಯ ಗೊತ್ತಾದ್ಮೇಲೆ ಈ ಓನರ್ ಸುಮ್ನೆ ಇರ್ತಾನ, 30 ಮಿಲಿಯನ್, ಅಯ್ಯೋ ನನ್ ಕಣ್ಣಾರೆ ನನ್ನ ಅಮೌಂಟ್ ನ ನೋಡ್ಬೇಕು ಅಂತ ಹೇಳಿ ಟ್ರ್ಯಾಕಿಂಗ್ ಡಿವೈಸ್ ನ ಆನ್ ಮಾಡಿ ಹೀರೋ ಎಲ್ಲಿದ್ದಾನೆ ಅಂತ ಟ್ರ್ಯಾಕ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಇದೇ ಟೈಮಲ್ಲಿ ನಮ್ ಹೀರೋಯಿನ್ ಎಲ್ಲಾನು ನಾನು ಅವ್ರ ಅಮ್ಮ ಬಂದು ಇವತ್ತೊಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಇರುತ್ತೆ, ಆ ಫಂಕ್ಷನ್ ಹೋಗಿರ್ತಾರೆ ಹ್ಯಾಂಡ್ ಬ್ಯಾಗ್ ತಗೊಂಡು ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಬಂದ್ಬಿಟ್ಟು ಹ್ಯಾಂಡ್ ಬ್ಯಾಗ್ ಎಲ್ಲಿ ಅಂತ ಕೇಳ್ತಾ ಇದ್ರೆ ಅವ್ರ ಅಮ್ಮ ಅಂತಾರೆ, ಏನೇ ಒಂದೇ ಒಂದಿನ ನೀನ್ ಕಾಸ್ಟ್ಲಿ ಹ್ಯಾಂಡ್ ಬ್ಯಾಗ್ ಎತ್ಕೊಂಡ್ ಬಂದೆ ಅಂತ ಹೇಳಿ ಹುಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಡ್ತೀಯ ಅಂದಾಗ ಹೀರೋ ಅಂತಾನೆ, ಅಯ್ಯೋ ಅತ್ತೆ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ, ಬ್ಯಾಗ್ ಅಲ್ಲಿ ನಾನೊಂದು ಐಟಮ್ ನ ಮರ್ತಿ ಇಟ್ಬಿಟ್ಟಿದೀನಿ, ತುಂಬಾನೇ ಇಂಪಾರ್ಟೆಂಟ್ ನನ್ಗೆ ಅದ್ ಬೇಕು ಅಂದಾಗ, ಯಾಕೆ ಒಂದ್ 5 ನಿಮಿಷ ನೀವು ನಿಂತ್ಕೊಳಕ್ ಆಗೋದಿಲ್ವಾ, ಬೆಂಕಿ ಕಂಡದ ಮೇಲೆ ನಿಂತ್ಕೊಂಡಂಗ್ ಆಡ್ತಾ ಇದ್ದೀರಾ, ಇವಾಗ ನೆಕ್ಸ್ಟ್ ನಂದೇ ಪರ್ಫಾರ್ಮೆನ್ಸ್ ಮುಗಿಸ್ಕೊಂಡ್ ಬಂದ್ ನಾನು ಬ್ಯಾಗ್ ನ ಕೊಡ್ತೀನಿ ಅಂತ ಹೇಳಿ ಇವರು ನಂಗೆ ತಳ್ಬಿಟ್ಟು ಸ್ಕ್ರೀನ್ ಮುಂದೆ ರೆಡಿಯಾಗಿ ನಿಂತಿರ್ತಾರೆ ಪರ್ಫಾರ್ಮೆನ್ಸ್ ನ ಕೊಡೋದಕ್ಕೆ. ಅದು ಆ ಎಮ್ಮ ವಯಸ್ಸಿಗೂ ಎಮ್ಮ ಹಾಡಾಡೋದಕ್ಕೂ ಸಂಬಂಧನೇ ಇರಲ್ಲ, ಕಾಗೆ ಕೂಗ್ದಂಗೆ ಇರುತ್ತೆ, ಎಲ್ಲರೂ ಕಷ್ಟವಾಗಿ ಕೂತಿರ್ತಾರೆ. ಈಗ ಮುಂದ್ಗಡೆ ನೋಡಿದ್ರೆ ನಮ್ ಹೀರೋನ ಪರ್ಫಾರ್ಮೆನ್ಸ್ ನೋಡೋದಕ್ಕೋಸ್ಕರ ಟೇಬಲ್ ಹತ್ರ ಕೂತಿರ್ತಾಳೆ. ಆ ಟೈಮಲ್ಲಿ ಅವ್ಳ ಟೇಬಲ್ ಹತ್ರ ಒಂದು ಡ್ರಿಂಕ್ ಬರುತ್ತೆ, ತಂದ್ಕೊಡ್ತಾ ಇರೋದು ಬೇರೆ ಯಾರು ಅಲ್ಲ ವಿಲನ್ ಅವ್ರ ಫ್ರೆಂಡ್, ದೂರದಲ್ಲಿ ವಿಲನ್ ಕೂತಿರ್ತಾನೆ, ಪ್ಲಸ್ ಒಂದು ಸ್ಲಿಪ್ ನ ಕೂಡ ಕೊಟ್ಟಿರ್ತಾನೆ, ನಿನ್ಗೆ 1 ಮಿಲಿಯನ್ ನಾನು ಕೊಡ್ತೀನಿ, ಆ ಸ್ಟ್ಯಾಚ್ಯೂನ ನನ್ ಕೈ ಕೊಟ್ಬಿಟ್ಟು ನೀನ್ ಸೈಲೆಂಟ್ ಆಗ್ಬಿಡು ಅಂತ. ಆದ್ರೆ ನಮ್ ಹೀರೋಯಿನ್ ಹೋಗೋ ನೀನು ನನ್ಗೆ ಕೊಡೋದು ಅಂತ ಹೇಳಿ ಆ ಪೇಪರ್ ನಂಗೆ ಮಡ್ಚೆ ಡ್ರಿಂಕ್ಸ್ ಒಳಗಡೆ ಹಾಕ್ಬಿಟ್ಲು. ನಮ್ ಹೀರೋರ್ಗೆ ಇವಾಗ ಸ್ಟ್ಯಾಚ್ಯೂ ಸಿಕ್ಬಿಡ್ತು, ಆದ್ರೆ ಡಿಸ್ಟ್ರಾಕ್ಟ್ ಮಾಡ್ಬೇಕಲ್ಲ ವಿಲ್ಲನ್, ಅದರಿಂದ ನಮ್ ಹೀರೋಯಿನ್ ಕೈಲೊಂದು ಡೂಪ್ಲಿಕೇಟ್ ಸ್ಟ್ಯಾಚ್ಯೂನ ಇಟ್ಕೊಂಡು ಸ್ಟ್ಯಾಚ್ಯೂ ನನ್ಗೆ ಸಿಕ್ಬಿಡ್ತು ಅಂತ ಹೇಳಿ ಅವ್ರನ್ನೆಲ್ಲ ಡೈವರ್ಟ್ ಮಾಡ್ತಾರೆ. ಈ ತರ ಇವ್ರು ಕೂಗಿದ ತಕ್ಷಣ ನಮ್ ಹೀರೋ ಸ್ವಲ್ಪ ಅಲರ್ಟ್ ಆಗ್ಬಿಟ್ಟ, ಅವನ ಹತ್ರ ಇರೋ ಒರಿಜಿನಲ್ ಸ್ಟ್ಯಾಚ್ಯೂನ ಬಚ್ಚಿಟ್ಕೊಳ್ತಾನೆ. ಈ ಕಡೆ ನಮ್ ಹೀರೋಯಿನ್ ಹಂಗೋ ವಿಲನ್ ನ ಡಿಸ್ಟ್ರಾಕ್ಟ್ ಮಾಡಿ ಸಪರೇಟ್ ಗೆ ಕರ್ಕೊಂಡು ಹೋದ್ರೆ ನಮ್ ಹೀರೋ ಎಸ್ಕೇಪ್ ಆಗ್ತಾ ಇರೋ ದಾರಿಯಲ್ಲಿ ವಾಂಗ್ ಬಂದು ಅಡ್ಡ ನಿಂತ್ಕೊಳ್ತಾನೆ. ನೀನೊಬ್ಬ 7 ತಿಂಗಳಲ್ಲಿ ಹುಟ್ಟಿರೋನು ಎಲ್ಲದಕ್ಕೂ ಅಡ್ಡ ಬರ್ತಿಯಲ್ಲ, ಹೋಗ ಆ ಕಡೆ ಅಂತಂದ್ರೆ ವಾಂಗ್ ಅಂತಾನೆ. ಈಗ ವಾಂಗ್ಗೆ ವಿಷಯ ಗೊತ್ತಾಗೋಯ್ತು, ಆ ಸ್ಟ್ಯಾಚ್ಯೂಗೆ ತುಂಬಾನೇ ಬೆಲೆ ಬಾಳೋ ಒಂದು ಸ್ಟ್ಯಾಚ್ಯೂ ಅಂತ. ಅದರಿಂದ ನಮ್ ಹೀರೋ ಹತ್ರ ಅದನ್ನೇ ಕಿತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಎಸ್ಕೇಪ್ ಆಗ್ತೀನಿ ಅನ್ನೋ ಹೆಸರಲ್ಲಿ ಸ್ಲೋ ಮೋಷನ್ ಅಲ್ಲಿ ಓಡೋಗ್ತಾ ಇರ್ತಾನೆ ನೋಡಿ. ಈಗ ಆಪೋಸಿಟ್ ಅಲ್ಲಿ ವಿಲನ್ ಬಂದು ನಿಂತ್ಕೊಳ್ತಾನೆ. ಇವನು ಹೋಗಿದ್ ಸ್ಪೀಡ್ ಗೆ ಬ್ರೇಕ್ ಹಾಕ್ಬಿಟ್ಟು, ಏನೋ ಕಡ್ಡ ಬಂದಿದ್ಯಾ, ಇಲ್ಲಿ ನೋಡು ನಾನು ಒಂದು ಬಿಸ್ನೆಸ್ ಮ್ಯಾನು, ನೀನು ಒಂದು ಬಿಸ್ನೆಸ್ ಮ್ಯಾನು ಅಂತ ಹೇಳ್ತಾ ಇರ್ಬೇಕಾದ್ರೆ ವಿಲನ್ ಅವ್ನ ಪಾಕೆಟ್ ಇಂದ ಒಂದು ಗನ್ ಎತ್ತದ್ರು ನೋಡ್ಬಿಟ್ಟು, ಇಲ್ಲೋಡು ಮಾತಲ್ಲಿ ಇರ್ಬೇಕು, ನೀನ್ ಈ ತರ ಕೆಲಸ ಎಲ್ಲ ಮಾಡ್ಬೇಡ, ನನ್ನ ಹತ್ರ ಗನ್ ಇಲ್ಲ ಅಂತ ಹೇಳ್ಬಿಟ್ಟು ನೀನ್ ಧೈರ್ಯವಾಗಿ ಗನ್ ಎತ್ತಾ ಇದೀಯ ಅಂತ ಹೇಳಿ ಅವನ ಹತ್ರ ಮಾತುಕತೆಗೆ ನಿಂತಿರ್ತಾನೆ. ಆದ್ರೆ ನೀನ್ ಎಷ್ಟಾದ್ರೂ ಮಾತಾಡೋ, ನೀನೇನೋ ಮಾತಾಡೋದು ಅಂತ ಹೇಳಿ ವಿಲ್ಲನ್ ಅಷ್ಟೇ ಅವ್ನ್ ಎತ್ತಿ ಹಾಕಿ ರೂಮ್ ಅಲ್ಲಿ ಹಾಕ್ಬಿಟ್ಟು ಅವ್ನ್ ಕೂಗೋವರೆಗೂ ಹೊಡಿತಾನೆ ನೋಡಿ. ಪಾಪ ಅವ್ನ್ ಮೂತಿ ಮಕ್ಕ ಶೇಪೆ ತಿರ್ಗೋಗ್ಬೇಕು ಆತರ ಹೊಡಿತಾ ಇರ್ತಾನೆ. ಈಗ ಅಲ್ಲಿ ನಡೀತಾ ಇರೋದೆಲ್ಲ ವಯಸ್ಸಾದವ್ರದ್ದು ತಾನೆ ಶೋ, ಅದ್ರಲ್ಲಿ ಇಬ್ಬರು ಮುದುಕಿರು ಏನಿದು ಏನೋ ಸೌಂಡ್ ಬರ್ತಾ ಇದೆಯಲ್ಲ ಅಂತ ಹೇಳಿ ಸ್ಕ್ರೀನ್ ತೆಗೆದು ನೋಡ್ಬಿಟ್ಟು ಫೈಟ್ ಮಾಡ್ತಾ ಇದಾರೆ ಅಂತ ಹೇಳಿ ಅಸಾಲ್ಟ್ ಆಗಿ ಅಲ್ಲಿಂದ ಹೋಗ್ತಾ ಇರ್ತಾರೆ. ಆದ್ರೆ ನಮ್ ವಿಲನ್ ಅವನ ಸರಿಯಾಗಿ ಹೊಡೆದು ಸೈಡ್ ಬಿಸಾಕ್ಬಿಟ್ಟು ಸ್ಟ್ಯಾಚ್ಯೂನ ಎತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ. ಈ ಕಡೆ ನೋಡಿದ್ರೆ ನಮ್ ಹೀರೋಯಿನ್ಗೂ ಮತ್ತೆ ನಾನಾಗೆ ಕ್ಲಾಶು, ಹೀರೋ ಎಲ್ಲಿ ಅಂತ ಹೇಳಿ ಇಬ್ರು ಅಲ್ಲೇ ಜಗಳ ಮಾಡ್ಕೊಂತಾ ಇರ್ತಾರೆ. ನಾನಾ ನೋಡಿದ್ರೆ ಅಯ್ಯೋ ಹೋಗಿ ಆ ಕಡೆ ಅಂತ ಹೇಳಿ ಪಾಪ ನಮ್ ಹೀರೋಯಿನ್ ಸೈಡ್ ತಳ್ಬಿಟ್ಟು ಓಡೋಗ್ತಾ ಇರ್ತಾಳೆ. ನಾನೇನು ನನ್ನ ಸ್ಟೇಟಸ್ ಸೇರಿ ಇವಳನ್ನಿತ್ರ ತಳ್ಬಿಟ್ಟು ಹೋಗ್ತಾಳೆ ಅಂತ ಹೀರೋಯಿನ್ ಟೆನ್ಷನ್ ಅಲ್ಲಿ ನಿಂತಿರ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋ ಬಂದು ವಾಂಗ್ ನ ತಾನೇ ಹುಡ್ಕೊಂಡು ಹೋಗ್ತಾ ಇದ್ದ ಸ್ಟ್ಯಾಚ್ಯೂ ತಗೋಬೇಕು ಅಂತ. ಅಲ್ಲೋಗ್ ನೋಡಿದ್ರೆ ಪಾಪ ಜೇನುಳ ಕಚ್ಚದಂಗೆ ಮೂತಿ ಎಲ್ಲ ಊದ್ಕೊಂಡಿರುತ್ತೆ. ಇವನೋಗ್ ನೋಡ್ಬಿಟ್ಟು ಏನೋ ಇದು ಟೊಮೆಟೊನೆಲ್ಲ ಮುಕ್ತಲ್ಲ ಹಂಗ ಅಂಟಿಸಿಟ್ಕೊಂಡಿದ್ಯಾ, ಏನೋ ಆಯ್ತು ಅಂತ ಕೇಳ್ತಾ ಇರ್ತಾನೆ. ಅವನಂತಾನೆ ಯಾಕೋ ಓವರ ಕಿಂಡಲ್ ಹೊಡಿತಾ ಇದೆಯಾ, ಯಾಕೆ ಹೆಂಗ್ ಕಾಣಿಸ್ತಾ ಇದೀನಿ ಕಣ್ಣಿಗೆ ಅಂದಾಗ ಇವನಂತಾನೆ ಏನಿಲ್ಲ ಚಿಕ್ಕ ಮಗು ಜಾರ್ಕೊಂಡು ಮೋರಿಗ್ ಬಿದ್ದಂಗೆ
ಇಲ್ದಂಗ್ ಬಿದ್ದು ಮೂತಿ ಮಕಾಲ ಎಗರ್ಸ್ಕೊಂಡ್ ಬಂದಿದ್ಯೆ, ಅದಕ್ಕೆ ಕೇಳ್ದೆ. ಸರಿ ಎಲ್ಲಿ ಸ್ಟ್ಯಾಚು ಅಂದಾಗ ಇವನಂತಾನೆ, ಏಕೆ ನನ್ನ ನೋಡಿದ್ರೆ ಹೆಂಗ್ ಕಾಣಿಸ್ತಾ ಇದೀನಿ ಕಣ್ಣಿಗೆ, ಸೀರಿಯಸ್ನೆಸ್ ಇಲ್ಲ ನಿನ್ಗೆ ಅಂದಾಗ, ಚಾಚೆ ಆತರ ಏನಿಲ್ಲ, ನಿಮ್ನ ನೋಡಿದ್ರೆ ಆಕ್ಚುಲಿ ನಂಗೆ ನಗುನೇ ಬರ್ತಾ ಇರೋದು ಅಂತ ಹೇಳಿ ನಗ್ತಾ ಇರ್ತಾನೆ. ಇವ್ಗೆ ಟೆನ್ಷನ್ ಆಗ್ಬಿಡುತ್ತೆ. ಜಗಳ ಅಂತಂದ್ರೆ ಆಪೋಸಿಟ್ ಅಲ್ಲಿ ಇರೋರ್ಗು ಏಟ್ ಬಿದ್ದೇ ಬೀಳುತ್ತೆ. ನಾನೇ ಇಷ್ಟ ಏಟ್ ತಗೊಳ್ಸ್ಕೊಂಡಿದೀನಿ ಅಂದ್ರೆ ಅವ್ನ್ ಗೇಟ್ ಆಗದೆ ಇರುತ್ತಾ ಅಂದಾಗ ನಮ್ ಹೀರೋಗ್ ಇನ್ನಷ್ಟು ನಗು ಬಂದ್ಬಿಡ್ತು. ಏನೋ ಅವ್ನ್ ಗೇಟ್ ಬಿತ್ತ, ನಿಜವಾಗ್ಲೂ ಅವ್ನ್ ಗೇಟ್ ಬಿತ್ತ ಅಂತ. ಇವ್ನ ಈ ತರ ನಗ್ತಾ ಇರೋದ್ರಿಂದಾನೆ ವಾಂಗ್ಗೆ ಟೆನ್ಷನ್ ಆಗೋಯ್ತು. ಟಕ್ಕಂತ ಇದ್ದವನು ಅಲ್ಲೊಬ್ಬ ಲೈಟ್ ಮ್ಯಾನ್ ಬಂದು ಲೈಟ್ ನ ಫೋಕಸ್ ಮಾಡ್ತಾ ಇರ್ತಾರಲ್ಲ, ಅವನ ಹತ್ರ ಹೋಗಿ ಲೈಟ್ ನ ಕಿತ್ಕೊಂಡು ಅಲ್ಲಿ ಬ್ಲಾಕ್ ಕಲರ್ ಕನ್ನಡಿ ಹಾಕೊಂಡಿದ್ದಾನಲ್ವಾ ಜನಗಳ ಮಧ್ಯೆ, ಅವ್ನ್ ಬಂದ್ಬಿಟ್ಟು ಒಂದ್ 60 ವರ್ಷದ ಅಜ್ಜಿನ ರೇಪ್ ಮಾಡ್ಬಿಟ್ಟು ಎಸ್ಕೇಪ್ ಆಗ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಅವ್ನ್ ಟಾರ್ಗೆಟ್ ಆಗ್ಬಿಟ್ಟ. ಎಲ್ಲರೂ ಅವನ್ನ ರೌಂಡ್ ಅಪ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ವಿಲನ್ ಏನ್ ಸುಮ್ನೆನಾ ಎಲ್ಲರಿಗೂ ಹೊಡಿತಾ ಇರ್ತಾನೆ. ಇವ್ ನೋಡಿದ್ರೆ ವಾಂಗ್ ಇಲ್ಲಿ ನಿಂತ್ಕೊಂಡು ಏನೋ ದೊಡ್ಡದಾಗ ಗನ್ನಲ್ಲಿ ಶೂಟ್ ಮಾಡ್ತಾ ಇರೋ ತರ ಫೋರ್ಸ್ ಕೊಟ್ಕೊಂಡು ಆ ಲೈಟ್ ನ ಇಲ್ಲಿದ್ದಾನೆ ಅಲ್ಲಿದ್ದಾನೆ ಅಂತ ಹೇಳಿ ತಿರುಗಿಸ್ತಾ ಇರ್ತಾನೆ. ಪಾಪ ವಿಲನ್ ಎಷ್ಟು ಜನನ ಅಂತ ಮ್ಯಾನೇಜ್ ಮಾಡ್ತಾನೆ, ಎಲ್ಲಾರನ್ನೂ ಹೊಡಿತಾ ಇರ್ತಾನೆ. ಅಷ್ಟು ಜನ ಇವ್ನ ರೌಂಡ್ ಅಪ್ ಮಾಡಿದ್ರೆ ನಮ್ ಹೀರೋಗ್ ಇದೊಂದು ಪ್ಲಸ್ ಪಾಯಿಂಟ್ ಅಲ್ವಾ. ಆ ಗ್ಯಾಪ್ ಅಲ್ಲಿ ಒಳಗಡೆ ಹೋದವನು ವಿಲನ್ ಕೈಲಿರೋ ಸ್ಟ್ಯಾಚುನ ಕಿತ್ಕೊಂಡು ಹೀರೋಯಿನ್ ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಓಡು ಅಂತ ಓಡ್ತಾ ಇರ್ತಾನೆ. ಆಪೋಸಿಟ್ ಅಲ್ಲಿ ನಾನಾ ಬಂದು ನಿಂತಿರ್ತಾಳೆ. ಏನೋ ನನ್ ಕಣ್ ಮುಂದೆ ಇನ್ನೊಂದು ಹುಡುಗಿನ ಹೇಳ್ಕೊಂಡು ಓಡೋಗ್ತಾ ಇದೀಯಾ, ನಾವ್ ನಿನ್ನ ಬಿಡೋದಿಲ್ಲ ಅಂತಂದ್ರೆ, ಅಯ್ಯೋ ಇವಳು ಬೇರೆ ಟೈಮ್ ಗೊತ್ತಿಲ್ದ್ರಿ ಯಾಕೆ ಟೆನ್ಷನ್ ಕೊಡ್ತಾ ಇದೀಯ ಅಂತ ಪಾಪ ನಾನೇ ಸೈಡ್ ತಳ್ಬಿಟ್ಟು ಇವ್ರಿಬ್ರು ಗಾಡಿ ಎತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ರು. ಎಸ್ಕೇಪ್ ಆಗ್ತೀನಿ ಅನ್ನೋ ಹೆಸರಲ್ಲಿ ಮತ್ತೆ ಅದೇ ಸಂದಿಗೆ ಬಂದು ನಿಂತ್ರು. ಇದಕ್ಕೂ ಮುಂಚೆ ನಮ್ ಹೀರೋನ ಎಲ್ಲರೂ ಅಟ್ಯಾಕ್ ಮಾಡಕ್ಕೆ ರೆಡಿ ಆಗಿದ್ರಲ್ಲ, ಈ ಸತಿ ಮತ್ತೆ ಅವ್ನ್ ಬಂದಿದ್ದಾನೆ ಅಂತ ಗೊತ್ತಾದ್ಮೇಲೆ ಎಲ್ಲರೂ ಟೆನ್ಷನ್ ಆಗಿ ನೋಡ್ತಾರೆ. ಇನ್ನೇನು ಮತ್ತೆ ಅವ್ನ ಅಟ್ಯಾಕ್ ಮಾಡಕ್ಕೆ ಅಂತ ಟ್ರೈ ಮಾಡ್ತಾರೆ. ಎಲ್ಲದನ್ನು ತಪ್ಪಿಸ್ಕೊಂಡು ನಮ್ ಹೀರೋ ಜೊಯ್ ಅಂತ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಮೇಲೆ ವಿಲನ್ ಅಲ್ಲಿರೋ ಪೈಪ್ಗಳನ್ನೆಲ್ಲ ಹಿಡ್ಕೊಂಡು ಎಗರ್ಕೊಂಡ್ ಬರ್ತಾ ಇರ್ತಾನೆ. ಆದ್ರೆ ಈ ಸತಿ ಡುಮ್ಮಿ ಅಜ್ಜಿ ಒಬ್ರು ಇದ್ರಲ್ವಾ, ಅವ್ರು ಬಂದು ನಮ್ ಹೀರೋನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಕೆಳಗಡೆ ಒಂದು ಅಲ್ಗೇನ ಹಾಕ್ತಾರೆ. ನಮ್ ಹೀರೋ ಹತ್ರ ಫ್ಲೈಯಿಂಗ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕಡ್ಡಿನ ಅಡ್ಡ ಇಟ್ಟು ಪಾಪ ನಮ್ ಹೀರೋಯಿನ್ ಇಬ್ರು ಕೆಳಗಡೆ ಬೀಳೋ ತರ ಮಾಡ್ತಾರೆ. ಇವ್ರಿಬ್ರು ಇತ್ರ ಕೆಳಗಡೆ ಬಿದ್ದಿರೋ ಗ್ಯಾಪ್ ಆಗಿ ನೋಡ್ಕೊಂಡು ವಿಲನ್ ಬಂದು ಅವ್ರ ಕೆಳಗಿರೋ ಸ್ಟ್ಯಾಚುನ ಕಿತ್ಕೊಂಡು ಓಡೋಟೋದ. ಕೆಳಗಡೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತ ಹೇಳಿ ನಮ್ ಹೀರೋ ಬಂದು ನಗ್ತಾ ಇದ್ರೆ ಹೀರೋನ್ಗೆ ಟೆನ್ಷನ್ ಆಗೋಯ್ತು. ಅಯ್ಯೋ ನಿನ್ನ ನಕ್ಕೊಂಡ್ ಕುತ್ಕೊಂಡಿದ್ಯಾ, ಅವ್ನ್ ಸ್ಟ್ಯಾಚು ಎತ್ಕೊಂಡು ಓಡಾಕ್ತಿದ್ದಾನೆ ಕಣ ಬಾರೋ ಅಂತ ಹೇಳಿ ಅವರಿಬ್ರು ಮತ್ತೆ ಅಲ್ಲಿಂದ ಓಡಕ್ಕೆ ಶುರು ಮಾಡಿದ್ರು. ಈಗ ಕಾರಲ್ಲಿ ಹೋಗ್ತಾರೋ ನಮ್ ವಿಲನ್ ಮತ್ತೆ ವಿಲನ್ ಅವ್ರ ಫ್ರೆಂಡ್ ನ ತೋರಿಸ್ತಾರೆ. ಇವ್ರಿಬ್ರೀಗ ಸೆಂಟರ್ ಅಲ್ಲಿ ಅಂದ್ರೆ ಒಂದು ಜಾಗದಲ್ಲಿ ಕಾರ್ನ ನಿಲ್ಲಿಸ್ಬಿಟ್ಟು ಬೇರೆ ಕಾರ್ಗೆ ಅಂತ ಶಿಫ್ಟ್ ಆಗ್ತಾ ಇರ್ತಾರೆ. ಈಗ ಅವರೆಲ್ಲ ಬಂದು ನಾವು ಏರ್ಪೋರ್ಟ್ ಹೋಗಿದೀವಿ ಅಂತ ಅನ್ಕೊಂಡಿರೋದು. ಸೊ ನಾವ್ ಏರ್ಪೋರ್ಟ್ ಹೋಗೋದ್ ಬೇಡ, ನಾವು ಬೇರೆ ದಾರಿಲಿ ಎಸ್ಕೇಪ್ ಆಗೋಣ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಈ ವಿಲನ್ ಫ್ರೆಂಡ್ ಹೇಳ್ತಾನೆ, ಯಾರವಳು ನೋಡಕ್ ಇಷ್ಟಿದ್ದಾಳೆ ಚೋಟ್ ಮೆಣಸಿನ್ಕಾಯಿ ತರ, ನಿಮ್ಮನ್ನೇ ಇಷ್ಟೊಂದು ಓಡಾಡಿಸ್ತಾ ಇದ್ದಾಳಲ್ಲ ಅಂತ. ಅಷ್ಟೇ ಅಲ್ಲ ಇವನೇ ಕೇಳ್ತಾನೆ, ಹೌದು ನೀವ್ 1 ಮಿಲಿಯನ್ ಕೂಡ ರೆಡಿ ಆಗಿದ್ದೀರಲ್ವಾ ಅವಳಿಗೆ ಅಂತಂದಾಗ ಇವನಂತಾನೆ 1 ಮಿಲಿಯನ್ ಅಲ್ಲ 2 ಮಿಲಿಯನ್ ಕೂಡ ಕೊಡಕ್ ರೆಡಿ ಆಗಿದ್ದೀನಿ ಸ್ಟ್ಯಾಚ್ಯೂನಕ್ಕೋಸ್ಕರ ಅಂತಂದಾಗ ಇವನಂತಾನೆ ಅವಳದನ್ನ ಬೇಡ ಅಂತಂದ್ಲು, ಆದ್ರೆ ನಾನ್ ತಗೊಂಡಲ್ಲ ಅಂತ ಹೇಳ್ತಾರೆ. ಇವ್ರ ಇತರ ಮಾತಲ್ಲೇ ಕಾರ್ನ ಕೂಡ ಎಕ್ಸ್ಚೇಂಜ್ ಮಾಡ್ಕೊಂಡು ಈಗ ಹೋಗ್ತಾ ಇರ್ತಾರೆ. ಹೀರೋ ಅವ್ರ ಫ್ರೆಂಡ್ ಇನ್ನೊಂದ್ ವಿಷಯನ ಹೇಳ್ತಾನೆ, ಅವಳ ಅಮೌಂಟ್ ನ ತಗೊಂಡಿಲ್ಲ ಅಂದ್ರೆ ಏನು, ನಾನು ಅಮೌಂಟ್ ನ ತಗೊಂಡಿದ್ದೀನಿ. ಈಗ ಒರಿಜಿನಲ್ ಸ್ಟ್ಯಾಚ್ಯೂ ಬಂದು ನಾವು ಬಿಟ್ಟು ಬಂದಿದೀವಲ್ಲ ಆ ಕಾರಲ್ಲೇ ಇದೆ ಅಂತ ಹೇಳಿದಾಗ ವಿಲನ್ ಗೆ ಟೆನ್ಷನ್ ಆಗುತ್ತೆ. ಏನ್ ಕೆಲ್ಸನೋ ಮಾಡಿಟ್ಟಿದ್ಯಾ ನೀನು, ನಿನ್ನ ಸಾಯಿಸ್ಬಿಡ್ತೀನಿ ಅಂದಾಗ ಅವನಂತಾನೆ, ಅಯ್ಯೋ ಬಾಸ್ ಅದು ನಿಮ್ ಕೈಯಲ್ಲಿ ಆಗೋದಿಲ್ಲ ಬಿಡಿ, ನಾನ್ ಈ ತರ ಬಡವನಾಗ್ ಸಾಯೋದಕ್ಕೆ ಇಷ್ಟಪಡೋದಿಲ್ಲ, ಫಸ್ಟ್ ಆಗೋ ಕೆಲ್ಸ ನೋಡ್ರಿ, ಹೋಗ್ರಿ ಏರ್ಪೋರ್ಟ್ ಹೋಗ್ರಿ ಅಂದಾಗ ಇವನಂತಾನೆ, ಆ ಸ್ಟ್ಯಾಚ್ಯೂ ನನ್ ಕೈಗ್ ಬಂದ್ಮೇಲೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ನಿನ್ಗೆ ಭಯ ಆಗ್ತಾ ಇಲ್ವಾ ಅಂದಾಗ, ಅಯ್ಯೋ ನಾನೇನಕ್ ಭಯ ಪಡ್ಬೇಕು, ನೀವೀಗ ಏರ್ಪೋರ್ಟ್ ಹೋಗ್ರಿ ಆಮೇಲೆ ಏನಾಗುತ್ತೆ ಅಂತ ನೀವೇ ನೋಡ್ತೀರಾ, ನಾನ್ ಭಯ ಪಡೋ ಚಾನ್ಸೇ ಇಲ್ಲ ಅನ್ನೋ ತರ ಇವ್ನು ತುಂಬಾ ಕೂಲಾಗಿ ಆನ್ಸರ್ ಮಾಡ್ತಾ ಇರ್ತಾನೆ. ವಿಲನ್ ಗೆ ಏನ್ ಅರ್ಥ ಆಗ್ತಾ ಇಲ್ಲ. ಇವ್ರ ಈ ತರ ಮಾತಲ್ಲೇ ನಮ್ ಹೀರೋಯಿನ್ ಇಬ್ರು ಏರ್ಪೋರ್ಟ್ ಗೆ ಹೊರಟೋದ್ರು. ಅಲ್ಲಿ ವಿಲನ್ ಅವ್ರ ಫ್ರೆಂಡ್ ಸಿಗ್ತಾರೆ ಅಂತ ಹೇಳಿ ಇವರು ಗಾಳ ಹಾಕಿ ಹುಡುಕ್ತಾ ಇರ್ತಾರೆ. ಆದ್ರೆ ವಿಲನ್ ಮತ್ತೆ ಅವ್ರ ಫ್ರೆಂಡ್ ಎಲ್ಲೂ ಕಾಣಿಸೋ ತರ ಇಲ್ಲ. ಹುಡ್ಕಿ ಫುಲ್ ಟೈರ್ಡ್ ಆಗ್ಬಿಟ್ಟು ಆಲ್ಮೋಸ್ಟ್ ನೈಟೇ ಆಗೋಯ್ತು. ಹೊರಗಡೆ ಕೂತಿರ್ಬೇಕಾದ್ರೆ ಹೀರೋಯಿನ್ ಡಲ್ ಆಗಿರೋದನ್ನ ನೋಡ್ಬಿಟ್ಟು ಕೇಳ್ತಾನೆ, ಏನ್ ಮೇಡಮ್ ಇಷ್ಟೊಂದು ಡಲ್ ಆಗಿದ್ದೀರಾ, ಇದರಿಂದ ನಿಮ್ಗೆ ಕೆಲಸ ಹೊರಟೋಗುತ್ತಾ ಅಂದಾಗ ಅವಳು ಹೌದು ಅಂತಂದಾಗ ಇವನಂತಾನೆ, ಅಯ್ಯೋ ಮೇಡಮ್ ನೀವೇನಕ್ಕೆ ಇಷ್ಟೊಂದು ಚಿಂತೆ ಮಾಡ್ತೀರಾ, ನನ್ನ ನಿಮ್ ಜಾಗಕ್ಕೆ ಕರ್ಕೊಂಡೋಗಿ ಏನ್ ನಡೀತು ಅಂತ ನಾನೆಲ್ಲ ಅವ್ರ ಹತ್ರ ಹೇಳ್ತೀನಿ, ನಿಮ್ ಕೆಲಸ ಹೋಗಲ್ಲ ಅಂದಾಗ ಹೀರೋಯಿನ್ ಅಂತಾಳೆ, ಇದು ನಿಜವಾಗ್ಲೂ ವರ್ಕೌಟ್ ಆಗುತ್ತೆ ಅಂತ ನಿನ್ಗೆ ಅನ್ಸುತ್ತಾ ಅಂತ. ಹಿಂಗ್ ಡಲ್ ಆಗಿರ್ಬೇಕಾದ್ರೆ ಇದ್ಗಡೆನೆ ತೋರಿಸ್ತಾರೆ ನೋಡಿ, ಆ ವಿಲನ್ ಮತ್ತೆ ಅವ್ರ ಫ್ರೆಂಡ್ ಇಬ್ರು ಗೆಟಪ್ ಚೇಂಜ್ ಮಾಡ್ಕೊಂಡು ಬಂದಿರ್ತಾರೆ. ಏನೋ ದುಬೈ ಶೇಕ್ ತರ ಬಂದ್ಬಿಟ್ಟು ಇವರ ಕಾರ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ರಲ್ಲ ಆ ಕಾರ್ ಕೂಡ ಏರ್ಪೋರ್ಟ್ ಅಲ್ಲಿ ಬಂದು ನಿಂತಿರುತ್ತೆ. ಯಾರ್ ಕೆಲೋ ತರಿಸಿರ್ತಾರೆ. ಈಗ ನಿಧಾನಕ್ಕೆ ಆ ಕಾರ್ನ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ನೋಡಿದ್ರೆ ನಮ್ ಹೀರೋಯಿನ್ ಸುಮ್ನೆ ಬಿಟ್ಬಿಡ್ತಾರ. ನಮ್ ಹೀರೋ ಹೋಗಿ ಟಕ್ ಅಂತ ಅಟ್ಯಾಕ್ ಮಾಡ್ಬಿಟ್ಟು ಅವ್ರನ್ನ ತಳ್ಳಿದ್ ಗ್ಯಾಪ್ ಅಲ್ಲಿ ನಮ್ ಹೀರೋಯಿನ್ ಕಾರ್ನ ಎತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಲು. ನಮ್ ಹೀರೋನು ಹತ್ತಿ ಕುತ್ಕೊಂಡ್ಬಿಟ್ಟ. ಇಬ್ರಿಗ ಕಾರ್ ತಗೊಂಡು ಅಲ್ಲಿಂದ ಹೊರಟೋದ್ರು. ಇನ್ನೇನು ಒಂದ್ ಹೋಟೆಲ್ ಕುತ್ಕೊಂಡು ಜಾಲಿಯಾಗಿ ಡ್ರಿಂಕ್ಸ್ ಮಾಡ್ಕೊಂಡು ಹರಟೆ ಹೊಡಿತಾ ಇರ್ತಾರೆ. ಅದಾದ್ಮೇಲೆ ಇವ್ರಿಬ್ರು ಮಾತಾಡ್ಕೊಳ್ತಾ ಇರ್ತಾರೆ. ಆ ಗ್ಯಾಪಲ್ಲೇ ನಮ್ ಹೀರೋ ಹಂಗೆ ಜ್ಞಾನ ತಪ್ಪಿ ಕೆಳಗಡೆ ಬಿದ್ಬಿಡ್ತಾನ. ಅವಾಗ ಹೀರೋಯಿನ್ ಬಂದು ಒಂದ್ ವಿಷಯನ ಹೇಳ್ತಾಳೆ, ಸಾರಿ ಮಹಿ, ನೀನ್ ತುಂಬಾ ಒಳ್ಳೆಯವನು, ನಾನು ಈ ತರ ಚೀಟ್ ಮಾಡ್ತೀನಿ ಅಂತ ನೀನ್ ಅನ್ಕೊಂಡಿರ್ಲಿಲ್ಲವಲ್ಲ, ನಿನ್ಗೆ ಜ್ಞಾಪಕ ಬಂದ್ಮೇಲೆ ನೀನ್ ನನ್ನ ಇಂಟರ್ನ್ಯಾಷನಲ್ ಕಳ್ಳಿ ಅಂತ ಕೂಡ ಅನ್ಕೋಬಹುದು. ಅದು ನಿಜಾನೇ. 2 years ಬ್ಯಾಕ್ ಆ ಫ್ರಾನ್ಸ್ ಅಲ್ಲಿರೋ ಮ್ಯೂಸಿಯಂ ಅಲ್ಲಿರೋ ಸ್ಟ್ಯಾಚ್ಯೂನ ಕಳ್ತನ ಮಾಡ್ಬೇಕು ಅಂತ ಕಾಂಟ್ರಾಕ್ಟ್ ನನ್ನ ಹತ್ರನೇ ಬಂತು. ನಾನ್ ಕೂಡ ಅಲ್ಲಿ ಒಬ್ರು ಕೆಲ್ಸದೊಳಗೆ ಜಾಯಿನ್ ಆಗ್ಬಿಟ್ಟು ಆ ಸ್ಟ್ಯಾಚ್ಯೂನ ಕಳ್ತನ ಮಾಡಕ್ಕೆ ಟ್ರೈ ಮಾಡಿದೆ. ಆದ್ರೆ ಹೈ ಸೆಕ್ಯೂರಿಟಿಯಿಂದ ಅದನ್ನ ಕಳ್ತನ ಮಾಡಕ್ ಆಗ್ಲಿಲ್ಲ. ಅವಾಗ ಒಬ್ಬ ಹ್ಯಾಕರ್ ನ ಹುಡ್ಕೊಂಡು ಅವನ ಹತ್ರ ಹೋಗಿ ನಾನು ಮಾತಾಡ್ದೆ. ಅವನು ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಕೇಳ್ದ, ಬೇಡ ಅಂತ ಬಿಟ್ಬಿಟ್ಟೆ. ಆದ್ರೆ ನಾನು ಲೂಸ್ ಬಿಟ್ಟಿದ್ ಗ್ಯಾಪ್ ಅಲ್ಲಿ ಆ ಹ್ಯಾಕರ್ ನ ವಿಲನ್ ಕರ್ಕೊಂಡು ಹೋಗಿ ಆ ಸ್ಟ್ಯಾಚ್ಯೂನ ಅಭ್ಯಾಸ ಮಾಡ್ಬಿಟ್ಟ. ಅದರಿಂದ ನನಗ್ ಬರ್ಬೇಕಾಗಿರೋ ಅಮೌಂಟ್ ಬರ್ಲಿಲ್ಲ, ನನ್ಗೆ ಕೆಟ್ಟ ಹೆಸರು ಬೇರೆ ಬಂತು. ಇವಾಗ ಆ ಸ್ಟ್ಯಾಚ್ಯೂನ ನಾನು ಎತ್ಕೊಂಡೋಗಿ ಕೊಟ್ರೆ ಮತ್ತೆ ನನಗ್ ಬೇಕಾಗಿರೋದೆಲ್ಲ ಸಿಗತ್ತೆ ಕಣೋ. ಆದ್ರೆ ನೀನ್ ತುಂಬಾ ಒಳ್ಳೆಯವನು, ನನ್ಗೋಸ್ಕರ ನಾನ್ ಯಾರಂತ ಗೊತ್ತಿಲ್ದೇನೆ ನನ್ಗೋಸ್ಕರ ನೀನ್ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ಯಾ. ನಿನ್ ಗರ್ಲ್ ಫ್ರೆಂಡ್ ಅದಕ್ಕೆ ನೀನ ತುಂಬಾನೇ ಇಷ್ಟ ಪಡ್ತಾ ಇರೋದು. ತಗೋ ಈ ಅಮೌಂಟ್ ನ ತಗೊಂಡು ತುಂಬಾ ಸಂತೋಷವಾಗಿರು ಮಹಿ, ನಿನ್ನಂತವನು ಇನ್ಯಾರಿಗೂ
ಸಿಗಲ್ಲ ಅನ್ನೋ ತರ ಪಾಪ ತುಂಬಾನೇ ಫೀಲ್ ಮಾಡ್ಬಿಟ್ಟು ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಇನ್ನೊಂದ್ ಕಡೆ ವಿಲನ್ ಕಡೆ ಅವ್ರಿಗೆಲ್ಲ ಗೊತ್ತಾಗೋಯ್ತಲ್ವಾ ಇವ್ರ ಸ್ಟ್ಯಾಚುನ ಎತ್ಕೊಂಡು ಹೋಗಿದ್ದು ಅಂತ. ಅದರಿಂದ ಡೆಲಿವರಿ ಕಂಪ್ನಿಗೆ ಹೋಗ್ಬಿಟ್ಟು ಅಲ್ಲಿರೋ ಓನರ್ನ ಅವ್ರನ್ನೆಲ್ಲ ಸರಿಯಾಗಿ ಹಾಕಿ ಹೊಡಿತಾ ಇರ್ತಾರೆ. ಆಲ್ಮೋಸ್ಟ್ ಈಗ ಬೆಳಗಾಗಿರುತ್ತೆ. ಆ ಓನರ್ ಮುಖಾಂತರ ನಮ್ ಹೀರೋಗೆ ಒಬ್ಬ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತೆಲ್ಲ ತಿಳ್ಕೊಂಡು ಅವ್ರಿಗೆ ಗರ್ಲ್ ಫ್ರೆಂಡ್ ಕೂಡ ಕಿಡ್ನಾಪ್ ಮಾಡ್ಬಿಟ್ರು. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ ಹೀರೋಗೆ ಕಾಲ್ ಬರುತ್ತೆ, ಎಲ್ಲೋ ಇದೆಯಾ ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಕೇಳಿದಾಗ ನಾನು ಆ ಹುಡುಗಿ ಹತ್ರ ಹೋಟ್ಲಲ್ಲಿ ಇದ್ವಿ, ಫುಲ್ ಕುಡಿದು ಟೈಟ್ ಆಗ್ಬಿಟ್ಟು ಮಲಗಿದ್ವಿ ಅಂತ ಹೇಳಿ ತಿರುಗಿ ನೋಡಿದ್ರೆ ಎಲ್ಲಿ ಆ ಹುಡುಗಿ ಇಲ್ಲ. ಇವಾಗ ಲೈಟ್ ಆಗಿ ಅವ್ನಿಗೆ ನೆನಪು ಬರುತ್ತೆ ನೈಟ್ ಅವಳು ಏನೆಲ್ಲ ಮಾತಾಡಿದ್ಲು ಅಂತ. ಅಯ್ಯೋ ನಿನ್ನ ನನ್ನೇ ಚೀಟ್ ಮಾಡ್ಬಿಟ್ಟ ಅಂತಂದ್ರೆ ಆ ಕಡೆಯಿಂದ ಫೋನ್ ಅಲ್ಲಿ ನಾನಾ ಕೂಗಾಡ್ತಾ ಇರ್ತಾಳೆ, ಏನೋ ನೀನು ಮತ್ತೆ ಅವಳು ರೂಮ್ ಅಲ್ಲಿ ಇದ್ರ ನೈಟ್ ರೂಮ್ ಅಲ್ಲಿ ಇದ್ರ ಅಂತ ಹೇಳಿ ಕೂಗಾಡ್ತಾ ಇದ್ರೆ ಪಕ್ಕದಲ್ಲಿ ಆ ವಿಲನ್ ಫೋನ್ ನ ಕಿತ್ಕೊಂಡು ಹೇಳ್ತಾನೆ, ಇಲ್ಲೋಡೋ ನಿನ್ ಗರ್ಲ್ ಫ್ರೆಂಡ್ ಆಲ್ರೆಡಿ ಕಿಡ್ನಾಪ್ ಮಾಡಿದ್ದಾಯ್ತು, ಅವಳು ಪ್ರಾಣದಲ್ಲಿ ಇರ್ಬೇಕಂದ್ರೆ ಮರೆದಾಗ ಸ್ಟ್ಯಾಚುನ ಎತ್ಕೊಂಬಂದ್ ನನ್ನ ಹತ್ರ ಕೊಡು, ಅವಳು ಎಲ್ಲಿದ್ದಾಳೆ ಅಂತ ಅವಳನ್ನ ಎಳ್ಕೊಂಬ ಅಂತ ಹೇಳಿದಾಗ ನಮ್ ಹೀರೋ ಕೂಡ ಸರಿ ಸರಿ ಆಯ್ತು ಅಂತ ಹೇಳಿ ಹೀರೋಯಿನ್ ಗೆ ಕಾಲ್ ನ ಟ್ರೈ ಮಾಡ್ತಾನೆ. ಬಟ್ ಹೀರೋಯಿನ್ ಅಲ್ಲಿ ಆಲ್ರೆಡಿ ಫ್ಲೈಟ್ ಅಲ್ಲಿ ಕೂತಿರ್ತಾಳೆ. ನಮ್ ಹೀರೋ ಕಾಲ್ ಮಾಡ್ಬಿಟ್ಟು ಎಲ್ಲ ಹೇಳ್ತಾನೆ, ಈ ತರ ಅವರು ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ, ಸ್ಟ್ಯಾಚು ಬೇಕಂತೆ ಬಾ ಅಂತಂದ್ರೆ ಅವಳಂತಾಳೆ, ಪರವಾಗಿಲ್ಲ ಮಹಿ ಒಳ್ಳೆಯವನು ಅಂತ ನೈಟೇ ಅಂದಿದ್ದು, ಆದ್ರೆ ಅಷ್ಟು ಬೇಗ ನಾಟಕ ಮಾಡ್ತಾ ಇದೀಯಾ, ಆದ್ರೆ ಇದಕ್ಕೆಲ್ಲ ನಾನ್ ಜಗ್ಗಲ್ಲ ಕಣೋ, ನಾನ್ ಬರೋದಿಲ್ಲ, ನೀನ್ ಏನಾದ್ರೂ ಮಾಡ್ಕೊ, ನನ್ಗೆ ನನ್ ಲೈಫ್ ಇಂಪಾರ್ಟೆಂಟ್ ಅಂತ ಹೇಳಿ ಅವಳ ಪಾಡ್ಗಳು ಫ್ಲೈಟ್ ಅಲ್ಲಿ ಕೂತ್ಕೊಂಡು ಫೋನ್ ಫ್ಲೈಟ್ ಮೋಡಲ್ ಹಾಕ್ಬಿಟ್ಲು. ಈ ಕಡೆ ಇವ್ನಿಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಹೆಂಗಾದ್ರೂ ಮಾಡಿ ಹೀರೋಯಿನ್ ಸಾರಿ ನಾನನ್ನ ಕಾಪಾಡ್ಕೋಬೇಕಲ್ವಾ, ಅದರಿಂದ ಇವನಿಗೆ ಒಂದು ರೇಸರ್ ಅಲ್ವಾ, ಅದರಿಂದ ಗಾಡಿನ ಎತ್ಕೊಂಡು ಹೆಲ್ಮೆಟ್ ಹಾಕೊಂಡು ಅವನ ಹತ್ರ ಒರಿಜಿನಲ್ ಸ್ಟ್ಯಾಚು ಇಲ್ಲ ಅಂದ್ರೂ ಧೈರ್ಯವಾಗಿ ವಿಲನ್ ಹೇಳಿರೋ ಜಾಗಕ್ಕೆ ಹೋಗ್ತಾನೆ. ಅಲ್ಲೋಗಿದ ತಕ್ಷಣ ವಿಲನ್ ನೋಡ್ಬಿಟ್ಟು ಅಪ್ಪಾಡಿ ಬಂದ, ಎಲ್ಲೋ ಎಲ್ಲೋ ನನ್ ಸ್ಟ್ಯಾಚು ಎಲ್ಲೋ ಕೊಡೋ ಅಂತ ಕೇಳಿದ್ರೆ ಇವ್ನು ಹೇಳ್ತಾನೆ, ಇಲ್ಲಿ ನೋಡು ನನ್ನ ಹತ್ರ ಇಷ್ಟೊಂದಿದೆ, ಇದ್ರಲ್ಲಿ ಯಾವ್ದು ಒರಿಜಿನಲ್ ಸ್ಟ್ಯಾಚು ಅಂತ ನನಗೆ ಗೊತ್ತಿಲ್ಲ, ನಾನು ಒಂದೊಂದಾಗಿ ಸ್ಟ್ಯಾಚುಸ್ ನ ನಿನ್ಗೆ ಕೊಡ್ತಾ ಇರ್ತೀನಿ, ನೀನ್ ಅದನ್ನ ಚೆಕ್ ಮಾಡ್ಬಿಟ್ಟು ಸ್ವಲ್ಪ ನಾನನ್ನ ಕೆಳಗಡೆ ಇಳಿಸ್ಬೇಕು ಓಕೆನಾ ಅಂತ ಹೇಳಿ ಒಂದು ಡೀಲಿಂಗ್ ನ ಮಾತಾಡಿದಾಗ ಅದಕ್ಕೆ ವಿಲನ್ ಕೂಡ ಸರಿ ಆಯ್ತು ಓಕೆ ಅಂತ ಹೇಳ್ತಾನೆ. ಅದೇ ತರ ನಮ್ ಹೀರೋ ಒಂದೊಂದ್ ಸ್ಟ್ಯಾಚು ಆಗಿ ಬಿಸಾಕ್ತಾ ಇರ್ತಾನೆ. ಅವನು ಎಲ್ಲದನ್ನು ಸ್ಕ್ಯಾನ್ ಮಾಡಿ ನೋಡ್ತಾನೆ, ಸ್ವಲ್ಪ ಈ ಕಡೆ ನಾನನ್ನ ಕೂಡ ಕೆಳಗಡೆ ಬಿಡ್ತಾ ಇರ್ತಾರೆ. ಆದ್ರೆ ಎಷ್ಟಿರುತ್ತೆ ಸ್ಟ್ಯಾಚುಸ್, ಈಗ ಆಲ್ಮೋಸ್ಟ್ ಲಾಸ್ಟ್ ಬಾಕ್ಸ್ ಗೆ ಬಂದ್ಬಿಡ್ತು. ಇದರಿಂದ ವಿಲನ್ ಗೆ ಗೊತ್ತಾಗೋಯ್ತು ಅವ್ನ ಕೈಲಿ ಇರೋದೇ ಲಾಸ್ಟ್ ಸ್ಟ್ಯಾಚುನೇ ಒರಿಜಿನಲ್ ಸ್ಟ್ಯಾಚು ಅಂತ. ಓಕೆ ಅದನ್ನ ಕಿತ್ಕೋಬೇಕು ಅಂತ ನೋಡಿದ್ರೆ ನಮ್ ಹೀರೋ ಟಕ್ ಅಂತ ಬಾಕ್ಸ್ ನ ಸೈಡ್ ಗೆ ಬಿಸಾಕ್ಬಿಟ್ಟು ಈ ಕಡೆ ನಾನನ್ನ ಕಾಪಾಡೋಣ ಅಂತ ನೋಡಿದ್ರೆ ಅಷ್ಟ್ರಲ್ಲಿ ಆ ವಿಲನ್ ಅವ್ರ ಫ್ರೆಂಡ್ ಇರ್ತಾನಲ್ಲ ಅವ್ನ್ ಟಕ್ ಅಂತ ನಾನನ್ನ ಮತ್ತೆ ಮೇಲೆ ಎಳೆದ್ಬಿಟ್ಟ. ಆತರ ಎಳೆದ್ಬಿಟ್ಟು ಮತ್ತೆ ಬಂದು ನಮ್ ಹೀರೋನ ಅಟ್ಯಾಕ್ ಮಾಡ್ತಾ ಇರ್ತಾನೆ. ಆ ಗ್ಯಾಪ್ ಅಲ್ಲಿ ವಿಲನ್ ಬಂದು ಬಾಕ್ಸ್ ನ ತೆಗೆದ್ ನೋಡಿದ್ರೆ ಬಾಕ್ಸ್ ಅಲ್ಲಿ ಸ್ಟ್ಯಾಚು ಇಲ್ಲ. ಅವ್ನ್ಗೆ ಸರಿಯಾದ ಬಲ್ಬ್ ಸಿಗ್ದಂಗ ಆಯ್ತು. ಸ್ಟ್ಯಾಚು ಇಲ್ಲ ಅಂತ ಗೊತ್ತಾದ್ಮೇಲೆ ಆ ವಿಲನ್ ನಾನ ಹ್ಯಾಂಗ್ ಮಾಡ್ತಾ ಇದ್ಲಲ್ಲ ಆ ದಾರನ ಕಟ್ ಮಾಡಕಂತಾನೆ ಹೊರಟೋಗ್ತಾನೆ. ಕಟ್ಟು ಮಾಡ್ಬಿಟ್ಟ. ಇನ್ನೇನ್ ಆಲ್ಮೋಸ್ಟ್ ನಾನ ಕೆಳಗಡೆ ಬೀಳಕ್ಕೆ ಹೊರಟೋಗ್ತಾಳೆ. ಈ ಕಡೆ ಹೀರೋಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಟಕ್ ಅಂತ ಈ ಟಾರ್ಜನ್ ಬರ್ತಾನಲ್ಲ ಆ ತರ ನಮ್ ಹೀರೋಯಿನ್ ಹಂಗೆ ಹಾರ್ಕೊಂಡ್ ಬಂದು ಸಖತ್ ಮಾಸ್ ಎಂಟ್ರಿನ ಕೊಟ್ಟು ನಮ್ ನಾನನ್ನ ಕಾಪಾಡ್ಬಿಟ್ಲು. ಅದಾದ್ಮೇಲೆ ವಿಲ್ಲನ್ ನೋಡ್ಬಿಟ್ಟು ಹೇಳ್ತಾಳೆ, ಏ ಸೋಂಬೇರಿ ಏನೋ ಈ ಸ್ಟ್ಯಾಚು ಬೇಕಾ, ಒರಿಜಿನಲ್ ಸ್ಟ್ಯಾಚು ನನ್ನ ಹತ್ರ ಇಟ್ಕೊಂಡಿದ್ರೆ ಅವ್ರಿಬ್ಬರ್ನ ಏನಕ್ಕೆ ಹಿಂಸೆ ಕೊಡ್ತಾ ಇದೀಯಾ, ಮರ್ಯಾದಾಗ ಅವ್ರಿಬ್ಬರನ್ನ ಬಿಟ್ಬಿಡು ಅಂತ ಹೇಳಿ ನಮ್ ಹೀರೋ ಕಡೆ ನೋಡ್ಬಿಟ್ಟು ಕಣ್ಣೊಡಿತಾಳೆ ಎಸ್ಕೇಪ್ ಆಗ್ರಿ ಅಂತ. ಅದನ್ನ ನೋಡಿ ನಮ್ ಹೀರೋ ಕೂಡ ಹೌದು ಕಣ್ಣೊಡ್ದಲ್ಲ ನಾನು ಕಣ್ಣೊಡಿತೀನಿ ಅಂತ ಕಣ್ಣೊಡಿತಾ ಇದ್ರೆ ಪಕ್ಕದಲ್ಲಿರೋ ನಾನು ನೋಡ್ಬಿಟ್ಟು ಏನೋ ಮಾಡ್ತಾ ಇದೀಯಾ ಕಣ್ಣೇನಕ್ಕೆ ಹೊಡಿತಾ ಇದೆಯಾ ಅಂತ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಆ ಕಡೆ ವಿಲ್ಲನ್ ಗೆ ಹೀರೋಯಿನ್ ಕೈಲಿರೋ ಸ್ಟ್ಯಾಚುನ ನೋಡಿದ ತಕ್ಷಣ ಫಸ್ಟ್ ಅದನ್ನ ಕಿತ್ಕೋಬೇಕು ಅಂತ ಹೀರೋಯಿನ್ ಓಡಿಸ್ಕೊಂಡು ಹೋಗಕ್ಕೆ ಶುರು ಮಾಡ್ದ. ಚೇಸಿಂಗ್ ಅಂತ ಬಂದ್ರೆ ವಿಲ್ಲನ್ ಗೆ ಸಖತ್ ಫೇವ್ರೇಟ್ ಅಲ್ವಾ, ಕೋತಿ ತರ ಅಲ್ಲಿ ಇಲ್ಲಿ ಹಾರ್ಕೊಂಡು ಹೋಗಕ್ಕೆ ಶುರು ಮಾಡ್ತಾನಲ್ವಾ. ಆ ತರ ಈಗ ವಿಲ್ಲನ್ ಮತ್ತೆ ವಿಲ್ಲನ್ ಫ್ರೆಂಡ್ ಇಬ್ರು ನಮ್ ಹೀರೋಯಿನ್ ಚೇಸ್ ಮಾಡ್ಕೊಂಡು ಹೋಗಕ್ಕೆ ಶುರು ಮಾಡ್ಬಿಟ್ರು. ಈ ಕಡೆ ನಮ್ ಹೀರೋ ಅಯ್ಯೋ ನಿನ್ನಿಂದ ನಾನ್ ಸತ್ತೇ ಹೋಗ್ಬಿಡ್ತಾ ಇದ್ದೆ ಕಣೆ, ನಿನ್ಗೆ ಏನಾಗಿಲ್ಲ ತಾನೆ ಚೆನ್ನಾಗೆ ತಾನೆ ಇದೆಯಾ ಅಂದಾಗ ನನಗೆ ಸಖತ್ ಟೆನ್ಷನ್ ಆಗುತ್ತೆ. ಲೋ ಅಂದಿ ಏನೋ ಮಾತಾಡ್ತಾ ಇದೀಯಾ, ಒಂದು ಹುಡುಗಿನ ಇಬ್ರು ಗಂಡಸರು ಓಡಿಸ್ಕೊಂಡು ಹೋಗ್ತಾ ಇದಾರೆ, ಫಸ್ಟ್ ಅವಳನ್ನ ಕಾಪಾಡೋದು ಬಿಟ್ಟು ಮಾತಾಡ್ಕೊಂಡು ಕುತ್ಕೊಂಡಿದ್ಯಾ ಅಂದ ತಕ್ಷಣ ಹೇಳಿದ್ದೆ ತಡ ನಮ್ ಹೀರೋ ಜೈ ಅಂತ ಮತ್ತೆ ಹೆಲ್ಮೆಟ್ ಹಾಕೊಂಡು ಗಾಡಿನ ತಗೊಂಡು ಅಲ್ಲಿಂದ ಹಾರಕ್ಕೆ ಶುರು ಮಾಡ್ಬಿಟ್ಟ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಮತ್ತೆ ವಿಲನ್ ಅವರೆಲ್ಲ ಸರಿಯಾಗಿ ಚೇಸಿಂಗ್ ನಡೀತಾ ಇರುತ್ತೆ. ಯಾವ ಕಡೆ ನೋಡಿದ್ರು ಬಂದು ಇವ್ರನ್ನ ಅಡ್ಡ ಆಗ್ತಾ ಇರ್ತಾರೆ. ಗ್ಲಾಸ್ ಹೊಡ್ಕೊಂಡ್ ಬರ್ತಾನೆ, ಹಲ್ಲಾಡ್ಕೊಂಡ್ ಬರ್ತಾನೆ, ಹಿಲ್ಲಾಡ್ಕೊಂಡ್ ಬರ್ತಾನೆ. ಆದ್ರೆ ಒಂದ್ ಸ್ಟೇಜ್ ಗೆ ಒಂದ್ ಕಡೆ ವಿಲ್ಲನ್ ಒಂದ್ ಕಡೆ ವಿಲನ್ ಫ್ರೆಂಡ್ ಇಬ್ರು ಅವಳನ್ನ ಅಟ್ಯಾಕ್ ಮಾಡೋ ತರ ಬಂದ್ಬಿಟ್ರು. ಆದ್ರೆ ಅವಳು ಅಲ್ಲಿಂದ ಜಂಪ್ ಮಾಡಿ ಅದೊಂದು ವಾಟರ್ ಬೋಟ್ ಇಟ್ಟಿರ್ತಾರಲ್ಲ ಅದನ್ನ ತಗೊಂಡು ಎಸ್ಕೇಪ್ ಆಗ್ಬೇಕು ಅಂತ ನೋಡಿದ್ರೆ ಅದ್ರಲ್ಲೂ ಹತ್ ಬಿಟ್ರು. ಅಷ್ಟೇ ಸ್ಟ್ಯಾಚುನ್ ಕೈ ಬಿಟ್ಟು ಹೋಗುತ್ತೆ ನನ್ನ ಕಾಪಾಡು ಅಂತ ಹೇಳಿ ಹೀರೋ ಬಗ್ಗೆ ಕೂಗಾಡ್ತಾ ಇರ್ಬೇಕಾದ್ರೆ ಹೀರೋ ಹಂಗೆ ಗಾಡಿನ ಬಿಟ್ಟವನು ಆ ಬ್ರಿಡ್ಜ್ ಮೇಲೆ ಹತ್ತಿ ಆ ಬೋಟ್ ಅಲ್ಲೇ ಒಂದು ಜಂಪ್ ಬಂದಿದ್ ಸ್ಪೀಡ್ ಗೆ ಆ ವಿಲನ್ ಫ್ರೆಂಡ್ ಹಂಗೆ ಜಾಡ್ಸಿ ಒದ್ದ ನೋಡಿ ಅವ್ನು ಹೋಗಿ ಕೆಳಗಡೆ ಬಿದ್ದೋಗ್ಬಿಟ್ಟ. ಈ ಕಡೆ ಹೀರೋಯಿನ್ ಮತ್ತೆ ಆ ವಿಲನ್ ಫ್ರೆಂಡ್ ಇಬ್ರು ಸರಿಯಾಗಿ ಜಗಳ ಆಡ್ತಾ ಇರ್ತಾರೆ. ಈ ಕಡೆ ನಮ್ ಹೀರೋ ಯಾವ ಕಡೆ ಹೋಗೋದು ಯಾವ ಕಡೆ ಎಸ್ಕೇಪ್ ಆಗೋದು ಅಂತ ನೋಡ್ತಾ ಇರ್ತಾನೆ. ಯಾಕಂದ್ರೆ ಇವಾಗ ಈ ಬೋಟ್ ಅಲ್ಲಿ ಫೈಟ್ ಮಾಡ್ತಾ ಇರೋದ್ರಿಂದ ಒಂದೊಂದ್ ಪಾರ್ಟ್ ಆಗಿ ಕಿತ್ಕೊಂಡ್ ಬಂದ್ಬಿಟ್ಟಿರತ್ತೆ, ಬ್ರೇಕ್ ಬೇರೆ ಹಾಕಕ್ ಆಗ್ತಾ ಇಲ್ಲ. ಆ ಕಡೆ ಹೋದ್ರೆ ಬ್ರಿಡ್ಜ್ ಇದೆ, ಈ ಕಡೆ ನೋಡಿದ್ರೆ ಏನೋ ಒಂದು ಐಟಮ್ ಹಾಕಿಟ್ಟಿದ್ದಾರೆ, ಯಾವ ಕಡೆ ಎಸ್ಕೇಪ್ ಆಗೋದು ಅಂತ ಗೊತ್ತಿಲ್ಲದೆ ಸರಿ ಆಯ್ತು ಸೆಂಟ್ರಲ್ಲೇ ಹಾರಿಸ್ಬಿಡೋಣ ಅಂತ ಹೇಳಿ ಇವನ್ ಪಾಡಿಗೆ ಅವನು ಬೋಟ್ ನ ಮೇಲೆ ಹಾರ್ಸಕ್ಕೆ ಶುರು ಮಾಡ್ಬಿಟ್ಟ. ಈಗ ತಾನೇ ಒಳಗಡೆ ಬಿದ್ದಿದ್ದ ಹೀರೋ ಸಾರಿ ವಿಲನ್ ಅವ್ರ ಫ್ರೆಂಡ್ ಅವ್ನ್ ಆಗ್ತಾನೆ ಹಂಗೆ ಹುಟ್ಟಿರೋ ಮಗು ತರ ತಲೆನ ಹೊರಗಡೆ ಬಿಟ್ಕೊಂಡ್ ಬರ್ತಾನೆ. ನೋಡಿತ್ರ ಹಾರ್ತಾ ಇರೋದ್ರ ನೋಡ್ಬಿಟ್ಟು ಅಂತ ಬಾಯ್ ತಕ್ಕೊಂಡಿರ್ತಾನೆ. ಅದೇ ಟೈಮಲ್ಲಿ ಸ್ಟ್ಯಾಚು ಬೇರೆ ಗಾಳಿಯಲ್ಲಿ ಹಾರ್ತಾ ಇರುತ್ತೆ. ಅಷ್ಟೇ ಇನ್ ಸ್ಟ್ಯಾಚುನ ಹಿಡಿಬೇಕು ಅಂತ ಒಂದ್ ಕಡೆ ಹೀರೋಯಿನ್ ಒಂದ್ ಕಡೆ ವಿಲನ್ ಸ್ಲೋ ಮೋಷನ್ ಅಲ್ಲಿ ಹಿಡಿಯಕ್ಕೆ ಅಂತ ಟ್ರೈ ಮಾಡ್ತಾ ಇದ್ರೆ ಇದೋ ನಾನ್ ಬಂದ್ಬಿಟ್ಟೆ ಫ್ಲೈಂಗ್ ಅಲ್ಲಿ ಅಂತ ಹೇಳಿ ನಮ್ ಹೀರೋ ಓಡೋದನು ಆ ವಿಲನ್ ಫ್ರೆಂಡ್ ತಲೆ ಮೇಲೆನೆ ಕಾಲ್ನ ಇಟ್ಟು ಮೇಲಕ್ಕೆ ಹಾರಿ ಆ ಸ್ಟ್ಯಾಚುನ ಹಿಡಿತಾನೆ. ನೋಡಿ ಸಖತ್ ಮಾಸ್ ಆಗಿರುತ್ತೆ. ಇಲ್ಲೇ ಇವರೆಲ್ಲ ನ್ಯೂಸ್ ಪೇಪರ್ ಅಲ್ಲಿ ಬರ್ತಾರೆ ಈ ತರ ಅವ್ರ ಸ್ಟ್ಯಾಚುನ ಮತ್ತೆ ಗೌರ್ಮೆಂಟ್ ಗೆ ರಿಟರ್ನ್ ಮಾಡಿದ್ದಾರೆ ಅಂತ ಇವ್ರಿಗೆಲ್ಲ ರಿವಾರ್ಡ್ ಸಿಗುತ್ತೆ. ಸಖತ್ತಾಗಿ ಒಂದು ಹ್ಯಾಪಿ ಎಂಡಿಂಗ್ ನ ಕೊಟ್ರು. ಆ ಕಡೆ ವಿಲ್ಲನ್ ಕೂಡ ಜೈಲ್ಗೆ ಹಾಕಿದ್ದಾಯ್ತು ಈ ತರ ಸ್ಟ್ಯಾಚುನ ಕಳ್ತನ ಮಾಡಿರೋದ್ರಿಂದ. ಇದ್ರಲ್ಲಿ ವಾಂಗ್ ಕೂಡ ಒಂದು ಒಳ್ಳೆ ಫೇಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವಾಂಗ್ ಬಂದು ಆಲ್ರೆಡಿ ಮಾಡೆಲ್ ಅಂತ ಹೇಳಿ ಸುತ್ತಾ ಇದ್ದ. ಇವಾಗ ಇದ್ರಲ್ಲಿ ನನಗೂ ಏಟ್ ಬಿದ್ದಿದೆ ಅಂತ ಹೇಳಿದ್ರಿಂದ ಇನ್ನಷ್ಟು ಫೇಮ್ ಸಿಕ್ಕಾಯ್ತು. ಇದರಿಂದ ನಮ್ ಹೀರೋ ಕಂಪನಿ ಕೂಡ
ಒಂದು ಒಳ್ಳೆ ಹೆಸರು ಸಿಕ್ತು ಅಂತಾನೆ ಹೇಳ್ಬೋದು. ಸೂಪರ್ ಎಕ್ಸ್ಪ್ರೆಸ್ ಸೂಪರ್ ಎಕ್ಸ್ಪ್ರೆಸ್ ಆಗಿ ಹೆಸರು ಕೂಡ ಮಾಡ್ತು. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಕೂಡ ಒಂದು ಕಳ್ತನ ಗ್ರೂಪ್ ಗೆ ಸೇರಿರೋಳೆ ಅಲ್ವಾ, ಯಾರು ಅವ್ರಿಗೆ ಕಾಂಟ್ರಾಕ್ಟ್ ಎಲ್ಲ ಕೊಡ್ತಾ ಇದ್ರು ಅಂತ ಇವಳಿಗೆ ಅಪ್ರೂವಲ್ ಆಗ್ಬಿಟ್ರು. ಆತರ ದೊಡ್ಡ ತಲೆಗಳು ಯಾರೆಲ್ಲ ಈ ತರ ವರ್ಕ್ ಮಾಡ್ತಾ ಇದ್ರು ಅವ್ರನ್ನೆಲ್ಲ ಪೊಲೀಸ್ ಅವ್ರಿಗೆ ಹಾಕೊಟ್ಟಿದ್ದಾಯ್ತು. ಇವಳೀಗ ಕೆಟ್ಟವಳಿಂದ ಒಳ್ಳೆಯವಳಾಗಿ ಪ್ರಮೋಷನ್ ಆಗಿ ಆ ಕೆಟ್ಟವ್ರ ಕೆಲ್ಸಕ್ಕೆ ರಿಟೈರ್ಮೆಂಟ್ ಎಲ್ಲ ಆಗಿ ದೊಡ್ಡ ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ದಿದ್ ಮೇಡಮ್ ರಿಟೈರ್ಡ್ ಬೇರೆ ಆಗ್ತಾ ಇದಾರೆ. ಎಲ್ಲ ಮುಗಿಸ್ಕೊಂಡು ಈಗ ನೆಮ್ಮದಿಯಾಗಿ ಒಂದು ಜೀವನ ಮಾಡೋಣ ಅಂತ ಹೇಳಿ ಮನೇಲಿ ಬಂದು ಇರ್ತಾರೆ. ಆ ಟೈಮಲ್ಲಿ ಅವಳಿಗೊಂದು ಪಾರ್ಸಲ್ ಬರುತ್ತೆ. ಏನಂತ ತೆಗೆದ್ ನೋಡಿದ್ರೆ ಅದ್ರಲ್ಲಿ ಮದ್ವೆ ಫೋಟೋ, ನಮ್ ಹೀರೋಗೂ ಮತ್ತೆ ನಾನಾಗೆ ಮದ್ವೆ ಅಂತ. ಈಗ ಹಂಗೆ ಮದ್ವೆ ಮನೇಲಿ ತೋರಿಸ್ತಾರೆ. ನಾನು ಅವ್ರ ಅಮ್ಮಗಂತೂ ಸಖತ್ ಸಂತೋಷ, ನನ್ನ ಅಳಿಯ ನನ್ನ ಮಗಳಿಗೆ 2 ಕ್ಯಾರೆಟ್ ಅಲ್ಲಿ ಡೈಮಂಡ್ ರಿಂಗ್ ಆಗ್ಬಿಟ್ಟಿದ್ದಾನೆ ಅಂತ ಅದ್ರ ಬಗ್ಗೆ ಹೇಳ್ಕೊಂಡು ತುಂಬಾ ಹೆಮ್ಮೆಯಾಗಿರ್ತಾರೆ. ಆದ್ರೆ ನಮ್ ಹೀರೋ ಯಾವಾಗ ನೋಡಿದ್ರು ಆನ್ ಡ್ಯೂಟಿ ಅಂತ ಹೇಳಿ ಕೆಳಗಡೆಗೆ ಪ್ಯಾಂಟ್ ಹಾಕೊಂಡಿರೋದು, ಕಂಪನಿ ಪ್ಯಾಂಟ್ ಅಂದ್ರೆ ಕೆಲಸ ಮಾಡೋ ಪ್ಯಾಂಟ್, ಮೇಲೆ ಕೋಟ್ ಹಾಕೊಂಡು ಮದ್ವೆನ ಮಾಡ್ಕೊಳ್ತಾ ಇರ್ತಾನೆ. ಈ ತರ ಒಂದು ಹ್ಯಾಪಿ ಎಂಡಿಂಗ್ ನ ಕೊಟ್ಟು ಮೂವಿನ ಕೂಡ ಮುಗಿಸಿದ್ದಾರೆ. ತುಂಬಾನೇ ಚೆನ್ನಾಗಿತ್ತಲ್ಲ, ನೀವೆಲ್ಲ ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇದೇ ತರ ಇಂಟ್ರೆಸ್ಟಿಂಗ್ ಮೂವೀಸ್ ನೋಡ್ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಮತ್ತೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಈ ತರ ಇಂಟ್ರೆಸ್ಟಿಂಗ್ ಮೂವೀಸ್ ಬರ್ತಾನೆ ಇರುತ್ತೆ. ಸೊ ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಮೂವಿಯಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.